ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟಲಿಗೈಗಿದು ಸುಭೀಕ್ಷ ಕಾಲ. ಆ ಮುಸ್ಲಿಂ ಬಾನಲ್ಲಿ ಈ ಮಾತು ಬಂದ್ಬಿಡ್ತಲ್ಲ, ಏನೋ ಭಾಷಾ ಬೆಳಿಗ್ಗೆ ಏನೋ ತಿಂದಿದ್ದೆ ತಿಂಡಿ. ಅದು ನಾನು ಹೇಳಿದ್ದು ಅಲ್ಲ ರೀ, ಪುರಂದರದಾಸಯ್ಯ. ಲೇ ಪುರಂದರದಾಸಯ್ಯ ಅಲ್ವೋ, ಪುರಂದರದಾಸರು ಹೇಳಿರೋದು ಅಂತ ಹೇಳು. ಎಣ್ಣೆಗೆಂಪು ನಾರಾಯಣ. ಎಣ್ಣೆಗೆಂಪು, ಎಣ್ಣೆಗೆಂಪಲ್ಲ ಸರ್, ಎಣ್ಣೆಗೆಂಪಲ್ಲ ಸರ್, ಎಣ್ಣೆಗೆಂಪು. ಸರ್ ಕಣ್ಣು ಮುಚ್ಕೊಂಡು ಡಬ್ಬಿಂಗ್ ಮಾಡ್ರೆ ಸರ್ ಸಿನಿಮಾ. ನಾನು ದೇವರಾಣೆ ಸರ್. ಯಾವಾಗಲೂ ಲೇಡಿ ಡಾಕ್ಟರ್ ಹತ್ರನೇ ಹೋಗ್ತೀರಂತೆ ಸರ್? ಒಳ್ಳೇದು ಸರ್. ಅಲ್ಲಲ್ಲಲ್ಲಲ್ಲಲ್ಲ. ಯಾಕೆ ಹೇಳಿ? ಯಾಕೆ? ನನಗೆ ನೀವು ಯಾವುದೋ ಒಂದು ತರಿಸ್ಕೊಡ್ಬೋದಾಗಿತ್ತು, ಕಣ್ ಕಾಣಲ್ಲ ಅಂತ, ಆದರೂ ನೀವು ಮೋಸ ಮಾಡಲಿಲ್ಲ. ಸೊ ಎದ್ದೇಳು ಮಂಜುನಾಥ ಅಂದರೆ ಜನಕ್ಕೆ ಬರೋ ಫಸ್ಟ್ ಜೋಕ್ ಯಾವ್ದು ಸರ್? ಹಂದಿ ಜೋಕೆ ಫಸ್ಟ್ ಬರೋದು ಎಲ್ರಿಗೂ. ಚಿತ್ರಾನ್ನ. ಚಿತ್ರಾನ್ನದ ಹೇಳ್ಬೇಕಾ? ಅದು ಮಠದಲ್ವಾ? ಸಾರಿ, ಕನ್ಫ್ಯೂಸ್ ಆಗ್ಬಿಟ್ಟೆ, ಕನ್ನಡಕ ಕೊಟ್ಬಿಟ್ರಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಗಾಲಿನ ನಾದವ ತೋರುತ್ತ ಸಜ್ಜನ ಸಾಗುವ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸರ್ ತಬಲಾ ನಾಣಿಯ ರೀಚ್ ಏನಿದೆ ಗೊತ್ತಾ? ಮಾತು ಏನಿದೆ? ಅದೇ ಕುಡ್ಕೊಂತರ ಮಾಡ್ತಾರಲ್ಲ ನೋಡಿ ಸರ್, ಈ ಥರ ಮಾಡಿಬಿಟ್ಟಿದ್ದಾರೆ. ಕೀರ್ತಿ ENT ಕ್ಲಿನಿಕ್ ಕರೆಸಿದ್ದಾರೆ. ಬಾಯಿ ಬಂದಿದ್ದೆಲ್ಲ ಕೇಳಿ ನಾನು ಎಣ್ಣೆ ಇಟ್ಟಲ್ಲಿ ಹೇಳ್ಬಿಟ್ಟೆ, ಗೊತ್ತಿಲ್ಲ ಏನೇನು ಮಾಡ್ತಾರೋ. ನೋಡ್ತೀನಿ, ಅದೇನೋ ಎಪಿಸೋಡ್ ಅಂತೆ. ಅದೇನು ದಬ್ಬ ಆಗ್ತಾರೋ ಗೊತ್ತಿಲ್ಲ, ಗೊತ್ತಿಲ್ಲ. ನೋಡ್ತೀನಿ ಇಲ್ಲಿ, ಅದೇ ನನಗೆ ಕೆಟ್ಟ ಹೆಸರು ಬರ್ತದೆ ಗೊತ್ತಲ್ಲ ನಾವು ಹೆಂಗೆ. ಕೀರ್ತಿ ಹೇಳ್ತಾ ಇದ್ದೀನಿ ಅಲ್ಲ, ಕೀರ್ತಿಯವರೇ ಹೇಳ್ತಾ ಇದ್ದೀನಿ, ಗೌರವ ಕೊಡ್ಬೇಕಲ್ಲ. ಕೀರ್ತಿಯವರೇ ಹೇಳ್ತಾ ಇದ್ದೀನಿ, ನನಗೆ ಕೆಟ್ಟ ಹೆಸರು ಬಂತು, ಕಥೆನೇ ಬರೆ. ಇದೇನೋ ಟೀಚರ್ ಅಂತೆ, ಆಮೇಲೆ ಟ್ರೈಲರ್ ಅಂತೆ. ಯಾವ ಟೈಲರೋ ಗೊತ್ತಿಲ್ಲ, ಶೆಲ್ಟೊಳ್ಳಿಯ ಟೈಲರೋ ಏನೋ. ಇದು ಟೀಚರ್ ಅಂತೆ. ಆಮೇಲೆ ಬಾಕಿ ಬಾತ್ ಏನೋ ಹೇಳ್ತಾರ ಗೊತ್ತ, ಬಾದ್ಮೇ ದೇಖೋ ಅಂತ ಏನೋ ಮಾಡಲಿ. ಟೀಚರ್ ಅಂತೆ, ಆಮೇಲೆ ಟ್ರೈಲರ್ ಬಿಡ್ತಾರಂತೆ. ಕಾದು ನೋಡಿ, ನನಗೊಮ್ಮನಾದ್ರೆ ನಿಮ್ಮನ್ನೆಲ್ಲ ಕರಿತೀನಿ, ಎಲ್ಲ ಬರ್ಬೇಕು ದಯವಿಟ್ಟು. ಕಾರ್ಯಕ್ರಮ ಚೆನ್ನಾಗಿದೆ, ಓಕೆ. ಕೀರ್ತಿ ಒಳ್ಳೇದಾಗಲಿ, ಹೋಯ್ತಾರದ ಅಷ್ಟೇ. ಎಣ್ಣೆ ಇಟ್ಟಲ್ಲೇ ಮಾತಾಡಿದ್ದೀನಿ, ದಯವಿಟ್ಟು ಏನಾರ ನಾನು ತಪ್ಪು ಮಾತಾಡಿದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಕ್ಷಮಿಸ್ಕೊಳ್ಳಿ ಅಷ್ಟೇ. ನೋಡಿ, ತಪ್ಪು ಮಾತಾಡಿದ್ರೆ ಹೊಟ್ಟೆಗೆ ಒಳ್ಳೆಯದೇ, ಹೊಟ್ಟೆಗಿರಲಿ, ಇನ್ಮೇಲೆ ಕೆಳಗೆ ಬಿಟ್ಬಿಡಿ. ಬರಲಾ? ಓಕೆ. ತಗೊಳ್ಳಿ, ಹೇಗೆ ಜೋಕು ಓಲಿ ಒಂದು ಪೋಸ್ಟ್ ಇದ್ದಿದ್ರೆ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷ ಅಂತ ಒಪ್ಕೋತಿದ್ದೆ. ಅವಾಗ ಅಟ್ಲೀಸ್ಟ್ ಗೌರ್ಮೆಂಟಲ್ಲಿ ಇದ್ದಂಗೆ ಆಗಿರೋದು. ಹೌದು. ಬಟ್ ತಬಲಾ ನಾಣಿ ಅವ್ರ ಬಗ್ಗೆ ತುಂಬ ಜನ ಗೊತ್ತಿಲ್ಲದೆ ಇರೋದು, ನಾನು ಓಪನಿಂಗಲ್ಲೇ ಹೇಳಿದೆ, ಇವರು ಸಂಭಾಷಣೆಕಾರರು ಹೌದು. ನೀವು ನೋಡಿರುವಂತಹ ಮಠ, ಎದ್ದೇಳು ಮಂಜುನಾಥ ಮತ್ತು ಇವರು ಅಭಿನಯಿಸಿರೋ ಎಷ್ಟೋ ಅನೇಕ ಚಿತ್ರಗಳಲ್ಲಿ ಇವರು ಹೇಳೋ ಡೈಲಾಗ್ಗಳಲ್ಲಿ ಜೊತೆಗೆ ಬೇರೆಯವ್ರು ಹೇಳೋ ಡೈಲಾಗ್ಗಳಲ್ಲಿ ಇವರ ಇನ್ವಾಲ್ವ್ಮೆಂಟ್ ತುಂಬ ಇರುತ್ತೆ. ಈಗ ಮೊದಲನೇದಾಗಿ ಮಠ ಚಿತ್ರದ ಬಗ್ಗೆ ಮಾತಾಡೋಣ ಸರ್. ಗುರುಪ್ರಸಾದ್ ಅವರ ಜೊತೆ 7 ವರ್ಷ ಕೆಲಸ ಮಾಡಿರುವ ಸಾಹಸಿ ನೀವು. ಸಾಹಸಿ ಅನ್ಬೋದಲ್ವಾ? ಖಂಡಿತ. ಗುರುಪ್ರಸಾದ್ ಸರ್ ಎಲ್ಲಿದ್ರು ಚೆನ್ನಾಗಿರಿ. ಅವರು ನಮ್ಮ ENT ಕ್ಲಿನಿಕ್ಗೆ ಬಂದಿದ್ರು. ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ರು ಅವರು. ಕಾಂಟ್ರೋವರ್ಸಿಗಳ ಕ್ರಶ್ಶು ನಮ್ಮ ಚಾನಲ್ಗೆ ಇವ್ರು ಇನ್ನೂ ಫ್ರೆಶ್ಶು. ಗುರುಪ್ರಸಾದ್ ಅವ್ರ ಮನೆಗೆ ನಮ್ಮ ಕೀರ್ತಿ ENT ಕ್ಲಿನಿಕ್ನ ಇವತ್ತು ಶಿಫ್ಟ್ ಮಾಡಿದ್ದೀವಿ ಸರ್. ಒಂದು ಪ್ರಾಮಿಸ್ ಮಾಡೋಣ ಸರ್, ಏನೇ ಕಾಂಟ್ರವರ್ಸಿ ಇದ್ರು ನನ್ನೇ ಬಂದು ಕೇಳಿ ಅಂತ ಒಂದು ರೌಂಡ್. ಖಂಡಿತ. ನಾನು ಮಾತಾಡಿರುವ ಅಷ್ಟು ಮಾತುಗಳಿಗೆ ನಾನೇ ಜವಾಬ್ದಾರ. ನನಗಿದ್ರೆ ನಂಗೆ ಮೇಲ್ ಮಾಡಿ, ಅಲ್ಲ ನಾನು ಸರಿ ಇಲ್ಲ ಬೈರಿ, ನನಗೇನು ಆಗುದಿಲ್ಲ. ತುಂಬ ಎಣ್ಣೆ ಕುಡಿದಿರೋ ಕನ್ನಡದ ಹಣತೆ ನಾನು. ನೀವು ಕುಡಿಯಲ್ಲ ಮತ್ತೆ ಏನ್ ಮಾಡ್ತೀರಿ? ದುಡ್ದಿದ್ದಲ್ಲ ಸ್ವಾಮಿ, ಯೂಟ್ಯೂಬಲ್ಲಿ ಇಷ್ಟು ದುಡ್ಡು ಬರುತ್ತಂತ ಎಲ್ಲ ರಿಪೋರ್ಟ್ ತಗೊಂಡೆ. ಮನೆಗೆ ಏನ್ ಜನ ಅಂದ್ರೆ ಜನ, ಅಲ್ಲಿರೋದು ಒಂದೇ ಟ್ಯಾಲೆಂಟ್. ಹೋಗ್ತಾರೆ ಒಂದೊಂದು ಅರ್ಧ ಗಂಟೆ ಕೆಳಗಡೆ ಒಂದು ಚುಟ್ಕ ಬರದೆ ಅಲ್ಲೇ ಕ್ರಿಯೇಟ್ ಮಾಡಿ, ಹೇಳಿ ಸಾಕು ಮಾಡಿದ್ರು ಮತ್ತೆ ಬರಲೇಬೇಕಲ್ಲ ನಾಳೆ ನಾಡಿದ್ದು.
ಬರೀ 6 ಜನ ತೊಗೊಂಡ್ರೆ ವರ್ಕ್ ಆಗಲ್ಲ, 100 ಜನ ತಗೋಬೇಕು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಎಲ್ಲ ಸನ್ನಿ ಲಿಯೋನ್ ನೋಡಿ ಕಲಿಬೇಕು. ಇಬ್ರು ಸಿಂಗರ್ಸ್ ಬರ್ತಾರಣ್ಣ, ನಮ್ಮ ಮದುವೆ ಆಗ್ತೀವಿ ಸರ್, ಕಾರ್ಡ್ ಕೊಡ್ಬೇಕು ಸರ್ ಅಂತ. ಇಬ್ರು ಮೈಕ್ ಹಿಡ್ಕೊಳ್ಳೋರು, ನಾಳೆಯಿಂದ ಮೈಕೈ ಹಿಡ್ಕೋತೀರಿ. ಶುಭವಾಗಿ. ಗುರುಪ್ರಸಾದ್ ಅವರು ಸ್ವಲ್ಪ ಅಹಂಕಾರಿ, ಯಾರನ್ನೂ ಹೊಗಳಲ್ಲ, ಎಲ್ಲ ನಾನೇ, ನನ್ನಿಂದನೇ ಎಲ್ಲ. ನಾನು ಜೆಫ್ರಿ ಆರ್ಚರ್ ಓದ್ಕೊಂಡಿರೋದು, ಆರ್ಚ್ ಎಂದ್ರು ನಾನು. ಲಿಫ್ಟಲ್ಲಿ ಮಾಡೋಣ ಅಂತಿದ್ದೀನಿ ಅಂತಂದೆ. ಅದಾದ್ಮೇಲೆ ಫ್ರಿಜ್ಜಲ್ಲಿ ಮಾಡೋಣ ಅಂತಿದ್ದೀನಿ. ನೆಕ್ಸ್ಟ್ ಟಾಯ್ಲೆಟಲ್ಲಿ ಮಾಡೋಣ ಅಂತಿದ್ದೀನಿ. ಆಮೇಲೆ ಅಂತ ಈ ಥರ ಅನ್ಕೊಂಡು ಇನ್ನೂ ಚಿಕ್ಕದೇನು ಹುಡುಕ್ತೀನಿ, ಸಿಕ್ಕಿಲ್ಲ ಸರ್. ಈಗ ಪ್ರೀತಿಗೆ ಬೇಕಾಗಿರೋದು ತ್ಯಾಗ ಅಲ್ಲ, ಜಾಗ. ನಿಮ್ಗೆ ಈ ಡೈಲಾಗ್ ಗೊತ್ತಾ? 100 ರೂಪಾಯಿ ನೋಟ್ ಇಟ್ಕೊಳ್ಳೋದು, ಅದು ನಿಂಗೆ ಮಡ್ಚ್ಬಿಟ್ಟು ಹಿಂಗೆ ಎಸೆದ್ರು ಅದೇ ವ್ಯಾಲ್ಯೂ ಇರುತ್ತೆ, ಡಸ್ಟ್ಬಿನ್ಗೆ ಹಾಕೋರು ಅದೇ ವ್ಯಾಲ್ಯೂ ಇರುತ್ತೆ. ಆ ಥರ ಡೈಲಾಗ್ಗಳು ಯಾಕೆ ಬರೆಯಲ್ಲ ನೀವು ಅಂತ. ಏಯ್ ಪ್ರದೀಪ್ ಈಶ್ವರ್ ಬರಿತೀರ ಬಿಟ್ಬಿಡಪ್ಪ, ನಂಗೆ ಬರಲ್ಲ ಬರೆಯೋಕ್ಕೆ. ಯಾರಿಗಾದರೂ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆಯಾ ಸಿನಿಮಾನ? ಕೆಲವ್ರಿಗೆ ಮಾಡಲೇಬಾರದು ಅಂತ ನಿರ್ಧಾರವೂ ಇದೆ. ಇವರಿದ್ದಾರೆ ಮತ್ತು ಇವರು ಮತ್ತು ಬೇಡ. ಪ್ರತಿ ಸಲ ಹೊಸದನ್ನು ತೋರ್ಸೋನು ಡೈರೆಕ್ಟ್ರು, ದಿನ ತೋರಿಸಿದ್ದಾನೆ ತೋರ್ಸೋನು ಗಂಡ. ಅಫೇರು ತುಂಬ ಮಾತಾಡಿದ್ವಿ. ಸೊ ಅವಾಗ ನಿಮ್ಮ ಬಗ್ಗೆನೂ ಮಾತಾಡಿದ್ರು. ಸರಸ್ವತಿ ಪುತ್ರ ಸರ್ ಅವರು. ಕೆಲವರಿಗೆ ಮಸ್ತಕದಲ್ಲಿರುತ್ತೆ ಜ್ಞಾನ. ತಾಯಿ ಶಾರದೆ ಅವ್ರ ನಾಲ್ಗೆ ಮೇಲೆ ನಾಟ್ಯ ಮಾಡ್ತಾ ಇದ್ಲು, ಅಂಥ ಜ್ಞಾನ. ಏನು ಟೈಮಿಂಗು ಬಾ. ಈಗ ಮಠ ಸಿನಿಮಾದಲ್ಲಿ ನೀವು ಬರೆದಿರುವಂಥ ಕೆಲವೊಂದು ಡೈಲಾಗ್ಗಳ ಬಗ್ಗೆ ಮಾತಾಡೋದಾದ್ರೆ, ಕೆಲವು ಅದಕ್ಕೆ ಫಸ್ಟ್ ಪಿಕ್ಚರಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಗುರು ಸರ್ಗೆ. ನಾನು ಹೇಳಿದ್ನಲ್ಲ ಕೃತಿ ಚೌರ್ಯಗಳು ಅಂತ, ಆ ಥರ ಮಾಡಲಿಲ್ಲ ಅವರು. ಫಸ್ಟ್ ಪಿಕ್ಚರಿಂದನೇ ಸಂಭಾಷಣೆ ಸಹಕಾರ ತಬಲಾ ನಾಣಿ ಅಂತ ಹಾಕಿದ್ರು. ಸಂಭಾಷಣೆ ಗುರುಪ್ರಸಾದ್, ಸಹಕಾರ ತಬಲಾ ನಾಣಿ ಅಂತ. ಚಿಕ್ಕಪುಟ್ಟ ಹಳ್ಳಿಲಿ ಸೇವೆ ಮಾಡ್ತಾ ಇದ್ದಾನೆ. ಅಲ್ಲಿಂದನೂ ಕಂಟಿನ್ಯೂ ಮಾಡಿದ್ರು ನನಗೆ. ಅದರಲ್ಲಿ ಸುಮಾರು ಇದೆ. ಅದು ನಾವೆಲ್ಲರೂ ಮಲಗಿರ್ತೀವಿ ಒಂದು ಕಡೆ, ಎಲ್ಲ ಒಬ್ಬೊಬ್ಬರ ಬಗ್ಗೆ, ನೀನು ಮಹಾಭಾರತ ಓದ್ಲಿಲ್ವನೋ, ನಾನು ನಾಳೆ 8ನೇ ಪುಟದಲ್ಲಿ ಇದ್ದೀನಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಓ ನೀನು ಭಗವದ್ಗೀತೆಲ್ಲ ಇದೀಯಾ? ನಾನು ಅದನ್ನ ಓದ್ ಮುಗಿಸಿ ಮಹಾಭಾರತ ಮಧ್ಯಕ್ಕೆ ಬಂದ್ಬಿಟ್ಟಿವನಿ. ಈ ಸೋಂಬೇರಿ ಮಂಜ ಸುಮ್ಮನೆ ಮಲಗಿರ್ತಾನಲ್ಲ, ಎಲ್ರದ್ದು ಆಯಿತು. ಮುಸ್ಲಿಂ ಕ್ಯಾರೆಕ್ಟ್ರಿಗೆ ಸಿಗ್ತಾ ಇಲ್ಲ. ನಾಣಿಯವ್ರು ಇಲ್ಲಿ ಏನನ್ನ ಹೇಳಿಸ್ಬೇಕಲ್ರಿ, ಹೇಳಿ ನಾಣಿಯವರೇ. ನಾನು ಹೇಳಿದೆ ಸರ್, ಯಾವತ್ತು ಸಾಮಾನ್ಯವಾಗಿದ್ದವನು ಅದ್ಭುತ ಮಾಡಿದಾಗ ಅದು ಜಾಸ್ತಿ ಹೆಸರಾಗ್ಬಿಡುತ್ತೆ. ಈಗ ಗಾಳಿಗಂಧ ಗೊತ್ತಿಲ್ಲ ಅವನಿಗೆ ಸಂಸ್ಕೃತ ಬಗ್ಗೆ, ಶ್ಲೋಕಗಳ ಬಗ್ಗೆ, ಅಂಥವ್ನ ಬಾಯಲ್ಲಿ ಬಂದುಬಿಟ್ರೆ. ಅದಕ್ಕೆ ಸರ್ ಈಗ ಕೈವಾರ ತಾತನವ್ರದ್ದೊಂದು ವಿಚಾರ ಇದೆ. ಜೀವ ನೀ ವಿಧಿ ಕಾಣವ, ನೀ ಉಂಡೇಟಿ ಇಂಟ ಮರುಗುವ ಅಂತ. ಅಂದರೆ ಜೀವ ನಿನಗೆ ಗೊತ್ತಾ ನೀನು ಯಾವ ಮನೇಲಿ ಇದೆಯಾ ಅಂತ. ಬರೀ ಅವ್ರವ್ರ ಮನೆ ನೋಡಿ ಅವ್ರು ಕಿಟಕಿ ತೆಗ್ದೈತೆ, ಬಾಗಿಲೇ ಹಾಕಿಲ್ಲ ರೀ, ಎಷ್ಟೊತ್ತು 11 ಗಂಟೆ ಆಯಿತು, ಅವ್ರು ಈಗ ಆಚೆಗೆ ಹೋದು ಬೆಳಿಗ್ಗೆ ಓದಿ ಈಗ ಬಂದು ಬರೀ ಬೇರೆಯವ್ರ ಬಗ್ಗೆನೇ ಹೇಳ್ತೀಯ. ನೀನಿರೋ ಮನೆ ಬಗ್ಗೆ ನಿನಗೆ ಗೊತ್ತಿಲ್ಲ. 9 ಬಾಗಿಲಿರೋಂಥ ಮನೆ ಇದು ನಿನಗೆ ಗೊತ್ತಾ ಅಂತ ಅವ್ರು ಕೇಳಿರೋ ತತ್ವದಲ್ಲಿ. ತುಂಬ ಚೆನ್ನಾಗಿದೆ ಕೈವಾರ ತಾತನವ್ರ ತತ್ವ. ನನ್ನ ಗುರುಗಳು ತುಂಬ ಹಾಡೋರು. ಆವಾಗ ನಾನೆಲ್ಲ ಅರ್ಥ ಕೇಳಿ ತಿಳ್ಕೊಳ್ಳೋದು. 9 ಬಾಗಿಲನ್ನ ಮುಚ್ಕೊಂಡು ಬಂದರೆ 10ನೇದು ಸಹಸ್ರಾರ, ಅದಕ್ಕೆ 10 ಅಂತ ಹೆಸರು. ಸಂಖ್ಯೆ ಬರೀ 10 ಅಲ್ಲ, ಅದು 10 ಮೇಲಕ್ಕೆ ಅಂತ. ನೀನು ನಿಮ್ಮ 9 ದ್ವಾರಗಳು ಮುಚ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಬೇರೆಯವ್ರ ಮನೆ ಬಾಗಿಲು ತೆಗೆದೈತೆ, ಇವ್ರ ಕಿಟಕಿ ತೆಗೆದೈತೆ, ಇವ್ರು ಹಂಗೆ ಮಾಡ್ತಾನೆ, ಅವ್ನು ಹಿಂಗೆ ಮಾಡ್ತಾನೆ ಅಂತ ಹೇಳ್ತೀಯಲ್ಲ, ನೀನಿರೋ ಮನೆ ಬಗ್ಗೆ ಗೊತ್ತಾ ನಿನಗೆ ಅಂತ. ಇದು ನೆನಪಾಗೋಯ್ತು ನನಗಲ್ಲಿ. ಇದನ್ನು ಹೇಳಿಸ್ಬೇಕು, ಹಿಂಗೆ ಸಾಧ್ಯ ಇಲ್ಲ ಸರ್, ಮುಸ್ಲಿಂ ಕ್ಯಾರೆಕ್ಟರ್ಗೆಲ್ಲ ಹೇಳಿಸ್ಬೇಕು, ಯೋಚನೆ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಸುಮ್ಮನೆ ಓಡಾಡ್ಕೊಂಬಂದೆ. ಏನೋ ಹೊಳಿತು. ಸರಿ, ಅವನು ಹೇಳಿರ್ತಾನೆ, ನನ್ನ ತಮ್ಮ ಟೈಲರು, ಕಾಲು ಇದು ಸರಿ ಇಲ್ಲ ಅವನಿಗೆ, ಅವ್ನು ಬಟ್ಟೆ ಇದು ಮಾಡಿ ಬಟ್ಟೆ ಹೊಲ್ಬಿಟ್ಟು ಎಲ್ಲರಿಗೂ ಜೀವನ ನಡೆಸಬೇಕು ಅಂತ. ಅದನ್ನು ನೆನಪಾಗಿ ನಾನೇನು ಮಾಡಿದೆ, ಹೇಳ್ತೀನಿ ಅಂತ. ಏನು ಹೇಳಿ ಅಂದರು. ಅವನು ಎಲ್ಲರೂ ಆದಮೇಲೆ ಒಂದು ಸೂಜಿ ಹಿಡ್ಕೊತಾನೆ ನಿಂಗೆ. ಸೂಜಿ, ನಿಂದು ದೇಹದೊಳಗೆ ಒಂದೇ ತುತ್ತು, ದಾರ ಹಾಕಿಬಿಟ್ರೆ ಬಂದ್. ಅರೇ ಸೋಜಿ, ನಿಂದು ದೇಹ ಒಂದು ತೂತ್, ದಾರ ಹಾಕ್ಬಿಟ್ರೆ ಬಂದ್. ಮನುಷ್ಯಂದು ದೇಹದೊಳಗೆ 9 ತೂತು, ಎಲ್ಲಾ ಮುಚ್ಕೊಂಡು ಮೇಲೆ ಬಂದ್ರೆ ಜ್ಞಾನಿ. ಸುಮ್ಮನೆ ಉಂಡಿ ಮಲ್ಕೊಂಬಿಡೋದಲ್ಲ ಅಂತ ಮಂಜುನಾಥನ ಕಡೆ ನೋಡ್ತಾನೆ. ಸೂಪರ್ ನಣಿ, ಸೂಪರ್ ಅಂದರು. ಆ ಮುಸ್ಲಿಂ ಬಾನಲ್ಲಿ ಈ ಮಾತು ಬಂದ್ಬಿಡ್ತಲ್ಲ, ಏನೋ ಭಾಷಾ, ಬೆಳಗ್ಗೆ ಏನೋ ತಿಂದಿದ್ದೆ ತಿಂಡಿ. ಅದು ನಾನ್ ಹೇಳಿದ್ದು ಅಲ್ಲ ರೀ, ಪುರಂದರದಾಸಯ್ಯ. ಪುರಂದರದಾಸಯ್ಯ ಅಲ್ವೋ, ಪುರಂದರದಾಸರು ಹೇಳಿರೋದು ಅಂತ ಹೇಳು. ಇವನ ಕೈಲಿ ಹೇಳ್ಸೋಣ ಅಂತ ಕ್ಲಿಕ್ ಆಗ್ಬಿಡ್ತು. ತುಂಬ ಚೆನ್ನಾಗಿತ್ತು. ಆ ಥರದ್ದು ಸುಮಾರು ಇದೆ. ಆಮೇಲೆ ಅವಳು ಬಾವಿ ಬಿದ್ದೋಗ್ಬಿಟ್ಟಿರ್ತಾಳೆ, ಎಲ್ಲರೂ ಹೋಗಿ ಏನು ಮಾಡ್ತಾರೆ, ಹುಡುಕಿ ಅಂತ, ಪ್ರಾಯದ ಹುಡುಗಿ ಅಂತ ಹುಡುಕರು ಬೇಕಾಗ್ತಾಳೆ ಅಂತ ಒಬ್ಬನಂತಾನೆ. ಇನ್ನೊಬ್ಬ ಏನು ಒಬ್ಬೊಬ್ಬರು ಒಂಥರ ಅವ್ರ ಮನಸ್ಸಿನಲ್ಲಿರೋದು. ಅಂದರೆ ಇವರು ಇನ್ನೂ ಗೆದ್ದಿಲ್ಲ, ಅದಂತ ಮನಸ್ಸಲ್ಲಿ ಗೆದ್ದಿಲ್ಲ ಇವರು. ಸರಿ, ಮ್ಯಾನೇಜರ್ ಬರ್ತಾರೆ, ಬನ್ನಿ ನೋಡಿ ಬನ್ನಿ.
ನಾವು ಅದಕ್ಕೆ ಹೇಳಿದ್ವು, ಇವ್ರ ಜನ್ಮಕ್ಕೆ ನೀವೇನು ಮಾಡಿದ್ರೆ ಇವ್ರನ್ನ ಸ್ವಾಮೀಜಿ ಮಾಡೋಕ್ಕಾಗಲ್ಲ. ಕಾಗೆ ತಗೊಂಡೋಗಿ ತಿರುಪ್ತಿಲಿ ಕೂರಿಸಿ ಗೋವಿಂದ ಗೋವಿಂದ ಅನ್ನು ಅಂದರೆ ಕಾವು ಅಂತಿತ್ತಂತೆ, ಇವರು ಹಾಗೆ ಅಂತಾರೆ. ಅದು ಸ್ಪಾಟಲ್ಲೇ ಆಗಿದ್ದು. ಆಮೇಲೆ ಇನ್ನೊಂದು, ಇವನು ಮಾತ್ರ ಕಲ್ಯಾಣ ಸುತ್ತಲೂ ಓಡಾಡ್ತಿತ್ತಾನೆ ಕುಡ್ಕ. ಇವನು ಮೋಹ ಬರೀ ಕುಡ್ಕದ್ದಷ್ಟೇ, ಅವನ್ನೆಲ್ಲ ಯಾರು ಬಿದ್ದವ್ರೆ ಏನು ಅದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ಅವಾಗ ಸ್ವಾಮಿ ಇವನು ನೋಡ್ಬಿಟ್ಟು ನಾನು ಬೇರೆ ಅನಿಸ್ಕೋಬೇಕು, ನಾನು ಇವ್ರಿಗಿಂತ ಅಂತ ಬೇರೆ ಅನಿಸ್ಕೋಬೇಕು ಅಂದ್ಬಿಟ್ಟು, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟಲಿಗೈಗಿದು ಸುಭೀಕ್ಷ ಕಾಲ, ಸತ್ಯವಂತರಿಗಿದು ಕಾಲ. ನಾನು ನ್ಯಾಯವಾಗಿದ್ದೀವಿ, ಆದರೂ ನಮ್ಮನ್ನು ಹಿಂಗಂತವ್ರೆ ಅಂತ ಅಲ್ಲಿ ಸ್ಪಾಟಲ್ಲಿ ಸೇರಿಸ್ಕೊಂಡು. ಮಠದಲ್ಲಿ ಸುಮಾರು ಸೀಕ್ವೆನ್ಸ್ ಇದೆ ಸರ್. ಇದು ನದಿಲಿ ಸ್ನಾನ ಮಾಡ್ತಿರ್ತಾರೆ ಸರ್ ಬಿರಾದರ್ ಅವರು. ಅದು ಸೋಪ್ ಕೊಡ್ಲೇನು? ಅದು ಟೈಟ್ಲ್ ಕೊಟ್ಟಿದ್ದೆ ನಾನು, ಏನಕ್ಕೆ ಅಂತ. ಸರ್ ಕ್ವಾಷ್ಟ ಅಂತ ಇಟ್ಬಿಡೋಣ. ಕ್ವಾಷ್ಟ ಅಂದ್ರೆ ಏನ್ರಿ? ಏನು ನಡಿ ಹೆಂಗಂದ್ರೆ ಸರ್, ಕೆಲವರು 8 ದಿನ ಆದರೂ ಸ್ನಾನ ಮಾಡಲ್ಲ, ಮಲಗಿರ್ತಾರೆ, ತಿಂದ್ರ ಕೈ ಹಂಗೆ ಶರ್ಟ್ ಹೊಲಿಸ್ಕೊಂಬಿಡೋದು, ಜಾಗ ಸಿಕ್ತಂಗೆ ಬೆಂಚ್ ಹಿಂಗೆ ಒದ್ಬಿಟ್ಟು ಸುಮ್ಮನೆ ಅಲ್ಲೇ ಮಲ್ಕೊಳ್ಳೋದು. ಕ್ವಾಷ್ಟನ ಮಕ್ಕಳು ಅಂತಾರೆ, ಅವ್ರು ಸುತ್ತಲೂ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಮೆಲ್ ಇರುತ್ತೆ. ಅವ್ರ ಕ್ಯಾರೆಕ್ಟ್ರು ಹಂಗೆ ಇದೆ, ಹೆಂಗಿದ್ರು. ಕ್ವಾಷ್ಟ ಅಂತ ಇಟ್ಬಿಡೋಣ, ಆಯಿತು ಓಕೆ ಅಂದರು. ಅದು ಎಷ್ಟು ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ, ಟೈಟ್ಲು ಇದು ಹೇಳಿದ್ದು ಅವರು ಯಾರು, ಗುರು ಸಾರ ಹೇಳಿದ್ದು, ಲೇ ಕ್ವಾಷ್ಟ ಇಲ್ಲಿ ಸೋಪ್ ಇಟ್ಟಿದ್ದು ತಗೊಳ್ಳೋ ಸೋಪು, ಅಲ್ಲಿ ಮಡಗಿ ಸ್ವಾಮಿ ಆಮೇಲೆ ತಿಂತೀನಿ ಅಂತಾನೆ. ಶಾಬಾಷ್. ಅಲ್ಲಿ ಮಡಗಿ ಸ್ವಾಮಿ ಆಮೇಲೆ ತಿಂತೀನಿ. ಸೋಪ್ ಅಂದ್ರೆ ಗೊತ್ತಿಲ್ಲ, ಮಠ ಉದ್ಧಾರ ಬಿಡೋ ಅಂತ. ಮಠ ಉದ್ಧಾರವಾಯ್ತು. ಎಷ್ಟು ಚೆನ್ನಾಗಾಯ್ತು ಅಂದರೆ ಅದು. ಬಿರಾದಾರ್ಗೂ ಪಾತ್ರನೂ ಅಷ್ಟೇ ಚೆನ್ನಾಗಿತ್ತು. ಅದು ಬೆಳಿಗ್ಗೆ 7 ಗಂಟೆಗೆ ಸರ್, ಮಾಗಿ ಚಳಿ, ಒಳಗೆ ನಿಂತಿದ್ದೀವಿ, ಭಾಷೆನೇ ಬರ್ತಾ ಇಲ್ಲ ಈಚೆಗೆ, ಅಷ್ಟು ಚಳಿ, ದೇಹ ಎಲ್ಲ ಹಿಂಗೆ ನಡುಗ್ತಾ ಇತ್ತು. ಮಾಡಬೇಕು, ಕಲಾವಿದರು ಶ್ರಮ ಪಡಬೇಕು ಅಂತಾರೆ. ದಂಡದಲ್ಲಿ ಕೂತ್ಕೊಂಡು, ಏನೋ ಭಾಷಾ ಮುಗ್ದೋಯ್ತ ತಮ್ಮ ಸ್ನಾನ, ನೀರೊಳಗೆ ಜಾಸ್ತಿ ಹೊತ್ತು ಇರಬಾರ್ದು ರೀ, ನೆಡಿಗೆ ಆಗಿಬಿಡ್ತಾರೆ ಅಂತಾನೆ. ಭಾಷಾ ತಮ್ಮ ಸ್ನಾನ ಆಗಾಯ್ತು? ಇದು ತಣ್ಣೀರು ಸಾಮೆ, ಬಿಸಿನೀರು ಅಲ್ಲ, ನೆಗಡಿ ಕೆಮ್ಮಿಗೆ ಬಂದ್ಬಿಡ್ತಾರ ಇಲ್ಲ. ನೆಗಡಿ ಎಲ್ಲ ನೆಡಗಿ ಬಂದ್ಬಿಡ್ತದೆ ಅಂತ. ಸಖತ್ ಎಂಜಾಯ್ ಮಾಡಿದ್ವಿ. ಅದ್ಭುತ ಸರ್ ಅವೆರಡು, ಮಠ ಮಂಜುನಾಥ. ಇವತ್ತು ನಾವು ಇಷ್ಟು ಸಿನಿಮಾ ಆಗಿದೆ, ಫಾರಿನ್ ಟ್ರಿಪ್ ಎಲ್ಲ ಮಾಡಿದೆ ನನ್ನ ಮಗಳು ಜೊತೆಲಿ, ಹಾಡು ಮತ್ತು ಹಾಸ್ಯ ಅಂತ, ಎಲ್ಲಿ ಹೋದ್ರೂ ಅವೆರಡು ಸಿನಿಮಾ ಹೇಳ್ತಾರೆ ಸರ್. ಅದು ಬಿಟ್ಟರೆ ಮಜಾವಿಸ್ ಲಿಂಗ ಅದನ್ನು ತೋರಿಸ್ತಾರೆ. ಹೌದು ಸರ್, ಏನು ಸರ್ ಇದು ಅಂತ. ಮಠ ಬಗ್ಗೆನೇ ಮಾತಾಡ್ತಾ ಇನ್ನೊಂದು ಡೈಲಾಗ್ ಕೇಳ್ಬೇಕು ಸರ್ ನಾನು. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಿರ್ತಾರೆ, ಸ್ವಾಮಿಗಳು ಹಿಂಗೆ ಬರ್ತಿರ್ತಾರೆ, ಸ್ವಾಮಿಗಳು ಬಗ್ಗೆ ನಡೆದ್ಬಿಟ್ರೆ ಕಾಲ್ ಮೇಲೆ ಕೆತ್ಕೊಂಡ್ಬಿಡಲ್ವೇ ಅಂತ ಒಂದು ತುಂಬಾ ವೆರಿ ಡೀಪ್ ಡೈಲಾಗ್. ಸಿಕ್ಕಾಪಟ್ಟೆ ಸರ್. ಸ್ವಾಮಿಗಳು ಮನಿಕೊಂಡ್ರೆ ಕಾಲ್ ಮೇಲೆ ಕೆತ್ಕೊಂಡ್ಬಿಡಲ್ವಾ? ಅದು ಆ ಡೈಲಾಗ್ ಬರೆಯೋಕೆ ಮುಂಚೆ ಏನಾದ್ರು ಮಾತುಕತೆ ಏನಾದ್ರು ಆಗಿತ್ತು? ಖಂಡಿತ ಆಗಿತ್ತು. ನಾನು ಹೇಳಿದೆ ಇದು ಬೇಡವೇ ಬೇಡ ಅಂದೆ. ಬೇಡವೇ ಬೇಡ, ನಾನು ಅದೇ ಡಿಸ್ಟಿಕ್ನವನೇ. ಸಿದ್ಧಗಂಗೆ ಸ್ವಾಮಿಗಳ ಮಠದಲ್ಲಿ ನನ್ನ ಗುರುಗಳು ತಬಲಾ ನುಡಿಸ್ತಾ ಇದ್ರು ಬಸವೇಶ್ವರ ನಾಟಕಕ್ಕೆ, ಗಂಗಾಧರಪ್ಪರು. ಅವ್ರ ಜೊತೆಲಿ ನಾನು ತಬಲಾ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ. ನಾನು ಅದೇ ಏರಿಯಾದಲ್ಲಿ ಬೆಳೆದಿರೋನು. ಹಂಗೆಲ್ಲ ಹೇಳ್ತಿದ್ದೆ, ನಡೆದಾಡೋ ದೇವರು ಸರ್ ಅದು, ಇದು ಸಾಮಾನ್ಯ ಅಂದ್ಕೊಂಡಿದ್ದೀರಾ? ನಡೆದಾಡೋ ದೇವರು ಸರ್ ಅದು, ಇದು ಸಾಮಾನ್ಯ ಅಂದ್ಕೊಂಡಿದ್ದೀರಾ? ಇಲ್ಲ, ಕ್ಯಾರೆಕ್ಟರ್ ಹಂಗೆ ಮಾಡಿಸ್ಬೇಕು ಅಂತಿದ್ದೀನಿ. ಸಂತೋಷ, ಅದು ಸುಖಾಂತಿ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಏನು ಮಾಡೋದು? ಆಮೇಲೆ ಯೋಚನೆ ಮಾಡಿ ಏನು ಮಾಡ್ಬೋದು. ಸ್ವಾಮಿಗಳು ಏನೋ ಬಕ್ಕೊಂಡು ಏನೋ ಹುಡ್ಕಂಗಿದೆ, ಅದು ವ್ಯಂಗ್ಯನೇ. ಇದಕ್ಕೂ ಹುಡುಕ್ಬೇಕು ಪರ್ಯಾಯ. ಸರಿ, ಸ್ವಾಮಿಗಳು ಮಲ್ಕೊಂಬಿಟ್ರೆ ಕಾಲು ಮೇಲೆ ಕೆತ್ಕೊಂಬಿಡಲ್ವಾ ಅಂತ ಇನ್ನೊಬ್ಬ ಪ್ರತಿಷ್ಠೆ, ಇದಕ್ಕೂ ಇನ್ನೊಂದು ಹುಡುಕ್ಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ಹೇಳಿದೆ. ಹಾಗಲ್ಲ, ಅವರು ನಡೆದಾಡೋ ದೇವರು ಎಷ್ಟೋ ಜನ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಮಾಡಿದವರು, ಲಕ್ಷಾಂತರ ಜನಕ್ಕೆ ಅನ್ನದಾನ ವಿದ್ಯಾದಾನ ಕೊಟ್ಟಂತ ಪುಣ್ಯಾತ್ಮರವರು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗೆ ನಡಿಬೇಕು ಅಂತ ತೋರಿಸ್ತಾ ಇದ್ದಾರೆ ಬೇರೆಯವರಿಗೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಸಂಕೇತ ಅದು, ಅರ್ಥವಾಯ್ತೆ ಅಂದಾಗ ಚೆನ್ನಾಗಿದೆ ಸರ್, ಕರೆಕ್ಟಾಗಿದೆ. ಹೌದು, ಅವ್ರು ಹೇಳ್ತಾರೆ ಸ್ವಾಮಿಗಳು ಕಾಲು ಮೇಲೆ ಕೆತ್ಕೊಂಡ್ರೆ ಮಲ್ಕೊಂಡ್ರೆ ಕಾಲು ಎತ್ಕೊಂಡ್ಬಿಡಲ್ವಾ? ಅವಾಗ ನಕ್ಕೊಂಡು ಅವರೇ ತಿರ್ಕೊಂಡು ಹೇಳ್ತಾರೆ, ನಾನು ಹೆಂಗೋ ಹೇಳ್ತೀನೋ, ಜೀವನದಲ್ಲಿ ನೀವು ಮೇಲೆ ಹೇಳೋದು ನೋಡಿ. ನಾನು ಹೇಗೋ ಮಲಗ್ತೀನಿ, ಜೀವನದಲ್ಲಿ ನೀವು ಎಚ್ಚರವಾಗೋದು ಯಾವಾಗಪ್ಪ? ಹೇಳೋದಕ್ಕೆ ಹೇಳೋ ಅನ್ನೋದಕ್ಕೆ ಎಷ್ಟು ವಿಚಾರ ಇದೆ. ಆಮೇಲೆ ಸರಿ ಹೋಯ್ತದು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿದೆ, ಬಳಸೋಕ್ಕಾಗ್ತಿರಲಿಲ್ಲ ನಾವು. ನಾವು ಅದು ಯೋಚನೆ ಮಾಡ್ಬೇಕು ಸರ್. ಯಾಕಂದರೆ ಯಾವುದೇ ವಸ್ತು ಆಗಲಿ, ನಾನು ಹೇಳೋದು ಇನ್ನೊಬ್ಬರನ್ನ ಜರಿದು ಬೇರೆಯವ್ರನ್ನ ಕೆಟ್ಟದ್ದು ಮಾಡಿ ಕೀಳು ಮಾಡಿ ನಾವು ಬೆಳೆಯೋದು ಅದೆಲ್ಲ ಇದೆಯಲ್ಲ, ಜಾಸ್ತಿ ದಿನ ಉಳಿಯಲ್ಲ. ಅದು ಸತ್ಯಕ್ಕೆ ಸಾವಿಲ್ವಂತೆ, ನೋವು ಜಾಸ್ತಿ. ಸತ್ಯವಂತರಿಗೂ ಅಷ್ಟೇ ಸಾವಿದೆ, ನೋವು ಜಾಸ್ತಿ. ಅವರು ಅಷ್ಟೊಂದು ಸೋಲೊಪ್ಕೊಳ್ಳಲ್ಲ, ಲಾಸ್ಟಿಗೆ ಗೆಲುವು ಅವ್ರದ್ದೇ ಆಗಿರುತ್ತೆ. ಈಗ ಏನಂದರೆ ಎಲ್ಲ ಮಾಡ್ತಾರೆ, ಮನುಷ್ಯನಿಗೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗಿಬಿಟ್ರೆ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ. ವಯಸ್ಸಿದ್ದಾಗ ನಂದು ನಾನು ಮಾಡಿದ್ದು ಅದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋದು. ಏನೂ ಇಲ್ಲ, ನಂದು ಏನಾಯ್ತಪ್ಪ ಎಲ್ಲ ಅವನು ಯಾವಾಗ ಕರಿತಾನೋ ಹೋಗಬೇಕು. ಶಕ್ತಿ ಕುಂದುತ್ತಿದ್ದಂಗೆ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ. ಈಗ ಪ್ರವಚನಗಳು ಪಾಠಗಳು ಇದರಲ್ಲೆಲ್ಲ ಇದ್ದಾಗ ಮೊದಲಿಂದನೇ ನಿನಗೆ ಭಕ್ತಿ ಜಾಸ್ತಿ ಆಗಿಬಿಟ್ರೆ ನಿನಗೇನು ಶಕ್ತಿ ಇದೆ ಅಂತಲೇ ಗೊತ್ತಿರಲ್ಲ. ಬೇರೆಯವ್ರು ಹೇಳಬೇಕು, ನೀನು ಇದನ್ನು ಮಾಡಬಲ್ಲೆ, ಇದು ನುಡಿಸಬಲ್ಲೆ, ನೀನು ಹಾಡಬಲ್ಲೆ ಮಾಡುವಂತ, ಆ ಥರ ಇಟ್ಕೋಬೇಕು ಅಂತ. ಏನೋ ಗುರುಭಿಕ್ಷೆ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಏನೋ ಕೇಳಿಸ್ತು. ಜ್ಯೂಸ್ ಕುಡಿತೀವಿ ಸರ್. ಬಟ್ ಒಂದು ಲಂಚ ಸರ್,
ಲಂಚ ಏನು ಸರ್? ಅಂದ್ರೆ ನಿಮ್ಗೆ ಜ್ಯೂಸ್ ಬರಕ್ ಮುಂಚೆ ಒಂದು ಜೋಕ್ ಹೇಳಿದ್ರೆ ಜ್ಯೂಸ್ ಸರ್ ಇದೇನು ಸಾಂಬಾರ್ ಬರಕ್ ಮುಂಚೆ ಒಂದು ಜೋಕ್ ಹೇಳ್ಬಿಡ್ಲಾ ಅಂತ. ಆ ಜೋಕ್ ಹೇಳಿ ಸರ್. ಅದು ಈಗಲೂ ಕೇಳ್ತಾರೆ ಸ್ಟೇಜ್ಗಳಿಗೆ ಹೋದ್ರೆ. ಮಠದಲ್ಲಿ ಇವರು ಸ್ವಾಮೀಜಿಯಾಗಿ ಬಂದಿರೋ ಅನ್ನಕ್ಕೆ ಬಂದಿರೋರು, ಇವರು ಸ್ವಾಮೀಜಿ ಆಗೋ ಉದ್ದೇಶ ಇಲ್ಲ. ಕರೆಕ್ಟ್. ಈ ಸ್ವಾಮೀಜಿನ ಪಕ್ಕದಾಗ ನೆಬ್ಬರಿಸ್ಬಿಟ್ರೆ ಆ ಅನ್ನನ ನಾವು ಹಾಕೊಂಡ್ಬಿಡ್ಬೋದು ಅಂತ ಅಷ್ಟೇ. ಈ ಥರ ಹೋಗಿರೋರು ಇವರು, ಸ್ವಾಮಿ ಆಗಕ್ಕೆ ಹೋಗಿರೋರಲ್ಲ. ಸರ್ ಎಲ್ಲ ಲೈನಲ್ಲಿ ಕೂತಿದ್ವಿ. ಸಾಂಬಾರ್ ಬರೋರ್ಗು ಜೋಕ್ ಹೇಳ್ಬಿಡ್ಲಾ ಅಂತ. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ಇಂಟ್ರೂ ಮಾಡಕ್ಕೆ ಬಂದವ್ರೆ ಅಂತ ನಮಗೆ. ಹೇಳಪ್ಪ. ಹಂದಿ ಮರ್ರಿ ಅವ್ರ ಅಮ್ಮನ ಜೊತೆಯಲ್ಲಿ ಕಕ್ಕ ತಿಂತಾ ಇತ್ತಂತೆ ದೇವ್ರೇ. ಆಗ ಅವ್ರ ಅಮ್ಮನ್ರಿಗೆ ಕೇಳ್ತಿದ್ದೆ, ಅಮ್ಮ ಅಮ್ಮ ಅಪ್ಪ ನಾವ್ ಮನ್ಸ್ರ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತೇವೆ. ನಾವು ಮನುಷ್ಯರ ಕಕ್ಕ ತಿಂತೀವಲ್ಲ, ಅವರು ನಮ್ಮ ಕಕ್ಕ ತಿಂತಾರ. ಹೇಗೆ ಜೋಕು ಜೋಕು ಅಂದ್ರೆ ಅವರು ಆಮೇಲೆ ಎಲ್ಲ ಬಿಟ್ರು ಸ್ವಾಮಿಗಳು ತಾವ್ ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಡ್ ಬರಕ್ ಹೋಗೋರೆ. ಸರ್ ಇದ್ರದ್ದೊಂದು ವಿಶೇಷ. ಈ ಜೋಕು ಶೂಟಿಂಗ್ ಆಗೋವಾಗ 7ನೇ ಟೇಕ್ ಓಕೆ ಆಗಿರೋದು ಸರ್. ಫಸ್ಟ್ ಟೇಕೆ ಆರ್ಟಿಸ್ಟ್ಗಳು ಎಲ್ಲ ನಕ್ಬಿಟ್ರು, ಸೀರಿಯಸ್ ಆಗಿರಿ ಅಂದರು. 2ನೇ ಟೇಕ್ಗೆ ಕ್ಯಾಮ್ರಾಮನ್ನೇ ನಕ್ಬಿಟ್ರು, ಸಂತೋಷ್ ರೈ ಪತಾಜೆ. ಆಮೇಲೆ ಸರ್ ನೀವೇ ಖರ್ಚಿಪ್ ಕಟ್ಕೊಂಬಿಟ್ರು ಬಾಯಿಗೆ. ರೆಡಿ ಓಕೆ ಅಂತ ಆಯ್ತು. ಹಿಂಗೆ ಒಬ್ಬೊಬ್ಬರು ನಗ್ತಾನೆ ಅವರೇ. ಒಳ್ಳೆ ಕತೆ ಆಗೋಯ್ತು. ನಡಿಯವ್ರೆ ಕೂರ್ಸ್ಕೊಳ್ಳಿ, ಎಲ್ಲರನ್ನು ಕೂರ್ಸ್ಕೊಂಡು ಒಂದು 4-5 ಸರಿ ರಿಪೀಟ್ ಮಾಡಿದ್ದನ್ನು ಮಾಡಿದೆ. ನೋಡಿ ಇಷ್ಟು ನಕ್ಕಿದ್ದೀರಿ, ಟೇಕಲ್ಲಿ ಯಾರು ನಗಬಾರ್ದು. ಓಕೆ ಶುರು ಮಾಡಿದ್ವಿ. 6ನೇ ಟೇಕು. ಇನ್ನೇನು ಶುರು ಮಾಡೋ, ಅಮ್ಮ ನಾವು ಮನುಷ್ಯರು ಕಾಕತ್ತಿದ್ದ ಅವನ ಅಂದ್ಬಿಟ್ಟ. ನೋಡಿದ್ರೆ ಕಿಟಕಿ ಹತ್ರ ಯಾರೋ ಅನ್ನ ಸಾಂಬಾರು ಹಿಡ್ಕೊಂಡು ಹಿಂಗೆ ನಿಂತವನೆ, ಊಟ ಬಡಿಸೋನು. ಓಹೋ ಆಗಲ್ಲ ಬಿಡ್ರಿ, ಇದನ್ನು ನಾಳೆ ಮಾಡೋಣ ಬಿಡಿ, ಬೇಡ ಆಗ್ತಾಯಿಲ್ಲ. ಇಲ್ಲ ಸರ್ ಈಗ ಸೀರಿಯಸ್ ಆಗಿದೆ ಮಾಡೋಣ. ಇಲ್ಲ ಹೋಗೋ ಅಂತ ಆ ಕಡೆ ಕಳಿಸಿ ಹೇಳ್ಬಿಟ್ರು ಅವ್ನ ಮೇಲೆ ಜೋರಾಗಿ. 7 ಟೇಕ್ ಆದರೂ ಆಗ್ತಾಯಿಲ್ಲ ಅಂತ. ಎಲ್ಲ ಸೀರಿಯಸ್ ಆಗಿರಿ ಅಂದ್ಬಿಟ್ಟು 7ನೇ ಟೇಕ್ ಓಕೆ ಆಗಿರೋದು. ಕೆಲವು ಒಂದೊಂದು ಸರಿ ನಗ್ಬಿಟ್ರೆ ನಗು ನಿಲ್ಸೋಕ್ಕಾಗಲ್ಲ. ನಾವು ಚಿಕ್ಕದೇ ವಿಚಾರ ಇರುತ್ತೆ, ಹೇಳಿ ಟೈಮಿಂಗು ಅದೇನೋ ಗೊತ್ತಿಲ್ಲ ನಮಗೆ, ಜ್ಞಾಪಕ ಬರ್ತಾನೆ ಇರುತ್ತೆ. ಎಷ್ಟು ಇದು ಮಾಡಿದ್ರು ನಿಲ್ಸೋಕ್ಕಾಗಲ್ಲ ನಗು. ಇದರಲ್ಲಿ ಮುಕುಂದ ಮುರಾರಲ್ಲಿ ಉಪ್ಪಿ ಸಾರು ನಾವು ಕೂತ್ಕೊಂಡು, ಅವರು ಒಂಥರ ಎಲ್ಲರ ಜೊತೆಲಿ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಹಿಂಗೆ ನೀವೇನು ಮಾಡಿ, ನಾನು TCH ಮಾಡಿದ್ದೀನಿ ಸರ್, ಎಲ್ಲೋ ಪ್ರೈಮರಿ ಸ್ಕೂಲಲ್ಲಿ ಮೇಸ್ಟ್ರ್ ಆಗಬೇಕಿತ್ತು. ಒಳ್ಳೇದಾಯ್ತು, ಸುಮ್ಮನೆ ರೀ ದೇವ್ರು ಇಲ್ಲಿ ಕರ್ಕೊಂಬಂದುಬಿಟ್ಟ ನೋಡಿ. ಇವಾಗ ಇಲ್ಲಿ ಮಾತಾಡೋಂತ ಬಿಟ್ಟಿದ್ದಾರೆ, ಮಾತಾಡಿ. ಪ್ರೈಮರಿ ಸ್ಕೂಲ್ ಎಲ್ಲೋ ಹಳ್ಳಿಲಿ ಇರ್ತಾ ಇದ್ರಿ, ಇವತ್ತು ಇಡೀ ಕರ್ನಾಟಕ ಗೊತ್ತು ನೀವು. ನಾನು ಇಂಜಿನಿಯರು, ಎಲ್ಲ ಕೆಲಸ ಮಾಡಬೇಕಿತ್ತು ಕಂಪ್ನಿಲಿ. ದೇವ್ರು ನಮ್ಮನ್ನು ಇಲ್ಲಿ ಕಳಿಸ್ದ. ಈಗ ಉಪೇಂದ್ರ ಯಾರು ಅಂದರೆ ಎಲ್ರಿಗೂ ಗೊತ್ತು. ಇರಲಿ ಸುಮ್ಮನೆ ಅಂತ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಮಾತಾಡ್ತಾ ಕೂತಿದ್ದಾಗ ಅವರು ಹಿಂಗೆ ಎಲ್ಲ ವಿಷಯಗಳೆಲ್ಲ ಹಿಂಗೆ ಹೇಳ್ಕೊಂಡು ಬಂದರು. ಹಿಂಗೆ ಮೇಸ್ಟ್ರ್ ಆಗಬೇಕಿತ್ತು ನಾನು. ಇಲ್ಲಿರೋದೇ ಒಳ್ಳೇದು, ಸುಮ್ಮನೆ ರೀ ನೋಡಿ ಎಲ್ರಿಗೂ ಗೊತ್ತೀಗ. ಅಲ್ಲಿ ಮಾತಾಡೋ ಬದಲು ಇಲ್ಲಿ ಮಾತಾಡಿ ನೀವು. ಅದಕ್ಕೆ ಗೊತ್ತಿಲ್ಲ, ಆ ಪರಮಾತ್ಮನಿಗೆ ಗೊತ್ತಿರುತ್ತೆ ಇದನ್ನ ಎಲ್ಲಿ ಚಿತ್ರ ಚೆನ್ನಾಗಿರುತ್ತೆ. ಇವಾಗ ನಾವು ಸೆಟ್ ಮಾಡಬೇಕಾದ್ರೆ ಈ ಕ್ಯಾಮರಾ ಈ ಕಡೆ ಇಡು, ವಾಜ್ ಇಲ್ಲಿ ಇಡು, ಅದು ಇಲ್ಲಿಡು ಅಂತ, ಅದು ಅಲ್ಲಿದ್ದರೆ ಶೋಭೆ. ಆ ಜಾಗ ಖಾಲಿ ಆಗುತ್ತಲ್ಲ ಆವಾಗ ಅದ್ರ ಬೆಲೆ ಗೊತ್ತಾಗೋದು ನಮಗೆ. ಇದು ಬರೀ ವಾಜ್ ಹೇಳ್ತಾ ಇಲ್ಲ ನಾನು, ತಂದೆ ತಾಯಿ ಅಣ್ಣ ಸಂಬಂಧಗಳು ರಕ್ತ ಸಂಬಂಧಗಳಿಗೆಲ್ಲ ಹೇಳ್ತೀನಿ. ಆ ಜಾಗ ಖಾಲಿ ಆದಾಗ ಅವನು ಇರಬೇಕಿತ್ತು. ಅವನು ಇದ್ದಿದ್ರೆ ನಮ್ಗೆ ಶ್ರಮ ಇಲ್ಲ, ಎಲ್ಲ ಕೆಲಸ ಅವನೇ ಮಾಡಿಬಿಟ್ರು ಅಂತಾರೆ. ಇದ್ದಾಗ ಬೈತಿರೋದು. ಲಂಚಕ್ಕೆ ಇಷ್ಟು ಆಸೆ ಪಟ್ಟು ಹಂದಿ ಜೋಕ್ ಹೇಳಿದ್ರಿಂದ ನಿಮಗೆ ಜ್ಯೂಸ್ ಕೊಡ್ತೀವಿ ಸರ್. ಲಂಚಕ್ಕೆ ಆಸೆ ಪಟ್ಟ ನಾನು, ಜ್ಯೂಸ್ ಸಿಗ್ತಾನೆ. ಈಗ ಶುರು. ಕರೆದರು ಕೇಳದೆ ಚೂರು ಅಲ್ಲಾಡ್ಸ್ಕೊಂಡು ಕುಡಿದ್ರೆ ಒಳ್ಳೇದು ಸರ್ ಅದು. ಅಂದರೆ ಇದು ಸರ್ ಛೇ, ಹೆಣ್ಣು ಹಣ್ಣು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದಪ್ಪ. ನೀವು ಕೇಳಿಸ್ಕೊಂಡ್ರ? ನನಗೆ ಅವೆಲ್ಲ ಗೊತ್ತಾಗಲ್ಲ ಸರ್. ಅವನು ಹಸಿಮೈ, ಅವನು ಚೂರು ಬಿಸ್ಲ ನಿಲ್ಸ್ಬಿಡತ್ತೆ. ಹಣ್ಣು ಹೆಣ್ಣು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದಂತೆ. ಹಾಂ, ಇನ್ನೊಂದು ಸ್ವಲ್ಪ ಶೂಟಿಂಗ್ ಇದೆ, ಮಾಡ್ಬಿಟ್ಟು ಹೋಗಿ. ಬಾಬಾ ಇದು ತೊಗೊಂಬಿಡು. ಅವ್ನು ಫೋನ್ ಮಾಡಿಬಿಟ್ಟು ಇದನ್ನು ರೀಫಿಲ್ ಮಾಡ್ಬೇಕಂತ ಹೇಳಿ. ಸರ್ ಇಲ್ಲಿ ನಮ್ಮಲ್ಲಿ ಜಯನಗರ್ 7th ಬ್ಲಾಕಲ್ಲಿ ಗಾರ್ಸಿ ಅಂತ ಒಂದು ರೆಸ್ಟೋರೆಂಟ್ ಇದೆ ಸರ್. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸರ್. ಅವರು ಏನು ಸರ್ ಇದು? ಗಾರ್ಸಿ ಅಂತ. ಗಾರ್ಸಿ ಅಂದರೆ ಗಾರ್ಡನ್ ಸಿಟಿ ಅಂತ. ಗಾರ್ಡನ್ ಸಿಟಿ ಅಂತ. ಸೊ ಅವರು ಈ ಜ್ಯೂಸ್ನು ಅವರೇ ನಿಮಗೆ ಕೊಡೋಕೆ ಹೇಳಿದ್ದು. ಜ್ಯೂಸ್ ತರಿಸ್ಕೊಡಿ ಸರ್ಗೆ ಅಂತ. ಅವರೇನಾ? ಮೊನ್ನೆ ನಮ್ಮ ಅಮೆರಿಕದಿಂದ ನನ್ನ ನಾದಿ ಬಂದಿದ್ಲು. ಈ ಹೋಟ್ಲಿಗೆ ಹೋಗಿದ್ದಾರೆ ಅವರು. ನನ್ನ ಮಗಳು ಹೇಳ್ತಾ ಇದ್ಲು ಮನೇಲಿ, ಗಾಸಿ ಅಂತ ಹೋಟ್ಲು. ನಾನು ಏನು ಗಾಸಿ ಅಂತಾರಲ್ಲ, ಗಾರ್ಡನ್ ಸಿಟಿ ಅಂದ್ಕೊಳ್ಳಿಲ್ಲ, ಘಾಸಿ ಅಂದ್ಕೊಂಡಿದ್ದೆ ನಾನು, ದೊಡ್ಡ ಅಂದ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್. ಇವರಲ್ಲಿ ಸೀಸನಲ್ ಡಿಶಸ್ ತುಂಬ ಫೇಮಸ್. ಯಾವ್ಯಾವ ಸೀಸನ್ಗೆ ಯಾವ್ಯಾವ ಸ್ಪೆಷಲ್ ವೆರೈಟಿ ಬರುತ್ತೋ ಅದೆಲ್ಲ ಮಾಡ್ತಾರೆ ಇವರು. ಮನೇಲಿ ಬರ್ಡೇ ಪಾರ್ಟಿ, ಆನಿವರ್ಸರೀಸು, ಏನೇ ಫಂಕ್ಷನ್ ಇದ್ರು ಫ್ಯಾಮಿಲಿ ಸಮೇತ ಹೋಗ್ಬೋದು. ಫ್ರೆಂಡ್ಸ್ ಗೆಟ್ ಟುಗೆದರ್ಗೆ ಎಲ್ಲ ಥರ ಹೋಗ್ಬೋದು. ಸೊ ಗಾರ್ಸಿ ಬ್ಯಾಂಗ್ಳೂರ್ ಅಂತ ಇದೆ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನೇನು ಸ್ಪೆಷಲ್ಸ್ ಇದೆ ಅಂತ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಬ್ರಾಂಚಸ್ ಸದ್ಯಕ್ಕೆ ಜಯನಗರ್ 7th ಬ್ಲಾಕ್ ಒಂದು ಇದೆ ಸರ್. ಜಯನಗರ. ಕಾಸಿ ಅವರೇ ತುಂಬ ಥ್ಯಾಂಕ್ಸ್. ಒಮ್ಮೆ ಭೇಟಿ ಕೊಡ್ತೀವಿ, ಬಂದಾಗ ನಾನು ಹೇಳ್ತೀನಿ ಸರ್ ಹೇಳಿದ್ರು ಅಂತ ಹೇಳಿ.
ಬಿಲ್ಲು ಅವ್ರ ಹತ್ರ ಇಸ್ಕೊ ಆಯ್ತಾ. ಒಂದು 200 ರೂಪಾಯಿ ಜಾಸ್ತಿನೇ ಹಾಕಿ ಬಿಲ್ಲು. ದುಡ್ಡಿಗೆ ಏನು ಕೊರತೆ ಇಲ್ಲ ಅವ್ರಿಗೆ. ಒಂದು 200 ಮನೆ ಬಾಡಿಗೆ ಬರುತ್ತೆ, ಒಂದು 800 ಕ್ಯಾರವನ್. ಇಲ್ಲ, ನಾನು ಉಪವಾಸ, ಈ ತಿಂಗಳು ಪೂರ್ತಿ ಉಪವಾಸ. ಸೊ ಮಠ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಪಾತ್ರ ಮಾಡಿರೋ ಅಷ್ಟು ಜನಕ್ಕೂ ನಿಜವಾಗ್ಲೂ ಹೆಡ್ಸ್ ಆಫ್ ಹೇಳಬೇಕು. ಹೌದು ಸರ್. ಸಿದ್ಧ ಅಲಿಯಾಸ್ ಕೋಸ್ಟ ಚಿಂತಾಮಣಿ ಫ್ರಮ್ ಶಶಿಧರ್ ಭಟ್ರು ಸಿರ್ಸಿಯಿಂದ. ವೇಣುಗೋಪಾಲ ನಿಕ್ ನೇಮ್ ಪ್ಯಾಕೆಟ್. ಪಾಷ ಅವ್ರ ಅಕ್ಕಂ ಪಾಷ ಅವ್ರ ರಹಮತ್ತುಲ್ಲಾಹ ಅವ್ರ ಗೆಲ್ಲಿದಾದ ಅವ್ರ ಬರ್ಗಿಚ್ಚು. ನಾಗೇಶ್ ಆನೆಕೆರೆ ಬೀದಿ. ಒಬ್ಬೊಬ್ರದ್ದು ಟೈಮಿಂಗು. ಒಂದು ಸ್ವಲ್ಪ ಲೀಡಿಂಗ್ ರೋಲ್ ಅಲ್ಲಿ ಜಗ್ಗೇಶ್ ಅವರು. ವೆಂಕಟೇಶ ಫ್ರಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಅದು ಕಾಗೆದು ಅಷ್ಟೇ. ಕಾಗೆ ಅಂದ್ರೆ ಏನು ಅಂತ. ಕಾಗೆ ಅಂದ್ರೇನು? ನವಿಲು ಅಂತಾನೆ. ಆ ಹಿರಣ್ಯಾಕ್ಷ, ಆ ಅಪ್ಪು ಸಿನಿಮಾದಲ್ಲೇ ಭಕ್ತ ಇದರಲ್ಲಿ ಏನೇನು ಹೇಳ್ಬಿಟ್ಟು ಎಲ್ಲ ಉಪೇಂದ್ರ ಅದಂತೂ ಮತ್ತೆ ನಾವು ಡಬ್ ಮಾಡೋದು ಕಷ್ಟ. ಹೌದು. ಏನೋ ಸ್ಪಾಟಲ್ಲಿ ಅನ್ಸ್ಬಿಡ್ತು, ಹೇಳ್ಬಿಟ್ಟೆ. ಡಬ್ ಮಾಡೋವಾಗ ಎಷ್ಟು ಹಿಂಸೆ ಆಯ್ತು ಗೊತ್ತಾ ಸರ್? ಭಾರಿ ಕಷ್ಟ ಆಯಿತು. ಒಂದೊಂದು ನಾವು ಅನ್ಕೊಂಡಂಗೆ ಆಗ್ಬಿಡುತ್ತೆ ಸರ್. ಆಮೇಲೆ ಒಂದು ಹೀರೋಯಿನ್ನ ಕರ್ಕೊಂಬರ್ತೀರಾ ಸರ್ ಮಧ್ಯ ನೀವು, ಸನ್ಯಾಸಿಣಿಯಾಗಿ. ಭಾಳ ಚೆನ್ನಾಗಿದ್ರು ಅವರು. ಅಯ್ಯೋ, ಎಲ್ಲಿಯವ್ರು ಸರ್ ಅವರು? ಆಮೇಲೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೌದು, ಅದು ಅಷ್ಟೇ. ಒಳ್ಳೆ ಸಿನಿಮಾ. ಎಂತೆಂಥ ಮೆಸೇಜ್ ಇತ್ತು ಅದರಲ್ಲಿ. ಆ ಹೀರೋಯಿನ್ ಯಾರು? ಹೀರೋಯಿನ್ನು ಅವರು ನಾರ್ತ್ ಕಡೆಯವರು, ನಮ್ಮ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರು ಕರ್ಕೊಂಡ್ಬಂದಿದ್ದೆ ಅವ್ರನ್ನ. ನೋಡ್ತಿದ್ದಂಗೆನೆಲ್ಲ ಆಹಾ ಅನ್ಬೇಕು. ಋಷಿಗಳು ತಪಸ್ಸು ಕೂದೀಗ ರಂಬೆ ಋಷಿ ಬಂದು ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ನಮ್ಮನ್ನು ಟೆಸ್ಟ್ ಮಾಡಕ್ಕೆ ಬಂದ್ಬಿಟ್ರು ಅವರು. ಈಗ ನೀವು ಹೆಂಗೆ ಸ್ವಾಮೀಜಿ ಆಗ್ತೀರ ನೋಡೋಣ ಅಂತ. ತುಂಬ ಚೆನ್ನಾಗಿ ಮಾಡ್ತಿದ್ರು. ಒಳ್ಳೆ ಅವರು ಲಾಸ್ಟ್ವರೆಗೂ ನಮಗೆ ಗೊತ್ತಿಲ್ಲ ಅವ್ರು ಕನ್ನಡ ಬರುತ್ತೆ ಅಂತ. ಅವ್ರು ಚಿಕ್ಕಮ್ಮ ಅವರು ಎಲ್ಲ ಬಂದಿದ್ದರು, ನಮ್ಮ ಆಂಟಿ ಅನ್ನೋರು. ನಾವೇನೋ ತಮಾಷೆಗೆಲ್ಲ ಮಾತಾಡ್ಬಿಟ್ಟಿದ್ದೀವಿ. ಲಾಸ್ಟಲ್ಲಿ ಏನೋ ಒಂದು ಯಾರೊಬ್ಬರು ಆರ್ಟಿಸ್ಟು ಚೂರು ತಪ್ಪಾಗಿ ಮಾತಾಡಿದ್ರು. ಅಯ್ಯಮ್ಮ ಹಲೋ ಸರಿಯಾಗಿ ಮಾತಾಡಿ, ನಮಗೂ ಕನ್ನಡ ಬರುತ್ತೆ ಅಂದ್ಲು ಸರ್. ಓ ಮೈ ಗಾಡ್. ಸಿನಿಮಾ ಲಾಸ್ಟ್ ಡೇ ಹೇಳಿರೋದಿದ್ದು. ಅಲ್ಲಿವರೆಗೂ ಕನ್ನಡ, ಅಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ, ಬರೀ ಹಿಂದಿ ಮಾತಾಡ್ತಾರೆ, ಕನ್ನಡನೂ ಮಾತಾಡಿಲ್ಲ. ಬೇಕಾದಷ್ಟು ತಮಾಷೆ ಮಾಡ್ಬಿಟ್ಟಿದ್ದೇವೆಲ್ಲ. ಹಂಗೆ ಕೂತ್ಕೋತವಲ್ಲ ತರಲೆ ಅಂತ ಮಾಡಿಕೊಂಡು. ನನಗೂ ಕನ್ನಡ ಬರುತ್ತೆ ಸರಿಯಾಗಿ ಮಾತಾಡಿ ಅಂದ್ಲು. ನಾವು ಅಂಡರ್ಎಸ್ಟಿಮೇಟ್ ಮಾಡ್ತೀವಿ, ಗೊತ್ತಿರಲ್ಲ ನಮಗೆ. ನಮ್ಮದು ಮನುಷ್ಯನ ಗುಣ ಅದೊಂದು ಸರ್, ಹಿಂದೆ ಮುಂದೆ ನೋಡಲ್ಲ. ಪ್ರಾಣಿ ಬೇಟೆ ಮಾಡಬೇಕಾದ್ರೂ 2-3 ಸರಿ ಇಣಿಕೆ ನೋಡುತ್ತಂತೆ. ಬೆಕ್ಕು ನೋಡಿ ನೀವು, ಮ್ಯಾವ್ ಅಂದ್ಕೊಂಡು ಯಾರನ್ನ ಇದ್ದರೆ ಮಾತಾಡ್ತಾರೆ. ಇವನು ಮ್ಯಾವ್ ಅಂದ್ಬಿಟ್ರೆ ಹೇಯ್ ಅಂತ ಅನ್ನೋದು ಸೌಂಡ್ ಬರುತ್ತೆ. ಇಣಿಕೆ 2-3 ಸರಿ ನೋಡಿ ಆಮೇಲೆ ಬರುತ್ತೆ. ಅದ್ರದ್ದು ಇನ್ನೊಂದು ಗುಣ ಇದೆ, ಕೈಯ ಟಿಕ್ಸಿಂಗೆ ಸಿಕ್ಲಿಲ್ವಾ ಹಾಲು ಚೆಲ್ಬಿಡುತ್ತೆ, ನನಗೆ ಸಿಗದಿರೋದು ಬೇರೆಯವ್ರಿಗೆ ಬೇಡ ಅಂತ. ದುಷ್ಟ ಗುಣ ಅದು. ಕೆಲವು ಮನುಷ್ಯರು ಹಂಗೆ ಇರ್ತಾರೆ ಸರ್. ಮಠ ಸೂಪರ್ ಹಿಟ್ ಆದಮೇಲೆ ಅವ್ರ ಜೊತೆನೇ ಎದ್ದೇಳು ಮಂಜುನಾಥ ಮಾಡ್ತೀರಾ ಸರ್ ನೀವು? ಹೌದು. ಅದರಲ್ಲಿ ಕಣ್ಣಿಲ್ಲದವರ ಪಾತ್ರ. ಕಣ್ಣಿಲ್ಲದೆ ಇದ್ರೂ ಪ್ರಪಂಚಕ್ಕೆ ತುಂಬ ಎಷ್ಟೋ ನಿಮ್ಮ ಡೈಲಾಗ್ಗಳಿಂದ ಕಣ್ಣು ತರಿಸ್ಬಿಟ್ರಿ ನೀವು, ಕಣ್ಣಿಲ್ದವ್ರಿಗೂ. ಸರ್ ಗಾದೆನೇ ಇದೆ, ಇದು ಯಾರನ್ನೂ ಹರ್ಟ್ ಮಾಡೋಕ್ಕಲ್ಲ, ಹಳೆ ಗಾದೆ ಇದು. ಕುಂಟನಿಗೆ ಎಂಟು ಅಷ್ಟೇ, ಕುರುಡಿಗೆ ನಾನಾಚ ಅಷ್ಟೇ ಅಂತ. ದೇವರು ಅದರಲ್ಲೊಂದು ಹಾಡು ಬರೆದಿದ್ದೀವಿ ನಾವು ಮಠದಲ್ಲಿ. ಬ್ರಹ್ಮಾನಿ ಬ್ರಹ್ಮ ನಮ್ಮನೇಕೆ ಸೊಟ್ಟಾಗಿ ಹುಟ್ಟಿಸಿದೆ ಓ ದೇವ ಅಂತ. ನಾವು ಹುಟ್ಟಕ್ಕೆ ಮುಂಚೆ ಕುರುಡ್ರಲ್ಲ, ನಾವೇನು ತಪ್ಪೇ ಮಾಡಿಲ್ಲ, ಜಗತ್ತಿಗೆ ಬಂದೇ ಇಲ್ಲ ಭೂಮಿಗೆ. ನಾವು ಬರುವಾಗಲೇ ಹಿಂಗೆ ಕಳಿಸಿದೆಲ್ಲ ನಾವೇನು ತಪ್ಪು ಮಾಡಿದ್ವಿ ಅಂತ. ಗುರುಪ್ರಸಾದ್ ಅವ್ರ ಲಿರಿಕ್ಸ್ ಇದು. ಒಳ್ಳೆ ಲೈನ್ ಸರ್ ಅಂತ ನಾನು ಹೇಳಿದೆ. ನಾವೇನು ತಪ್ಪು ಮಾಡಿದ್ದೀವಿ, ಅದೊಂದು ವರ ಇರುತ್ತೆ ಸರ್ ಈ ಥರ ಇರೋರಿಗೆ. ಎಕ್ಸ್ಟ್ರಾ ಜ್ಞಾನ ಕೊಟ್ಟು ಕಳಿಸಿದ್ದಾನೆ ದೇವರು. ಕಣ್ಣು ಕಾಲು ಜ್ಞಾನ ಇರೋರಿಗೂ ಇರಲ್ಲ ಆ ಥರದ ಜ್ಞಾನ. ಅಂಥ ಒಂದು ಬೇರೆ ಎಕ್ಸ್ಟ್ರಾ ಕೊಟ್ಟು ಕಳಿಸಿರ್ತಾನೆ. ಅವರು ಬರೀ ಸೌಂಡ್ ಕೇಳಿದ್ರೆ ಇಂಥವರೇ ಬಂದವ್ರೆ ಅಂತ ಹೇಳ್ತಾರೆ, ಕೈ ಮುಟ್ಟು ನೋಡಿದ್ರೆ ಹೇಳ್ತಾರೆ ಆಣೆಯವ್ರು ಬಂದುಬಿಟ್ಟಿದ್ದಾರೆ ಅಂತ. ಕಪ್ಪುಗಿದ್ರೆ ಕೃಷ್ಣ ಅಂತಾರೆ, ಬೆಳ್ಳಗಿದ್ರೆ SM ಕೃಷ್ಣ ಅಂತಾರೆ. ನಿಮ್ಮನ್ನ ಏನು ಅನ್ಬೋದು? 2 ಬಿಳಿ 1 ಕೆಂಪು ನಾರಾಯಣ ಅಂದ ಅಲ್ಲ. ಕೃಷ್ಣನು ಕಪ್ಪು, ವೆಂಕಟೇಶ್ವರನು ಕಪ್ಪು, ನಾನೇನು ಕಪ್ಪು, ನಾವೆಲ್ಲ ಕ್ಲಾಸ್ಮೇಟ್ಸ್. ಎಣ್ಣೆಗೆಂಪು ನಾರಾಯಣ. ಎಣ್ಣೆಗೆಂಪು ಎಣ್ಣೆಗೆಂಪಲ್ಲ ಸರ್, ಎಣ್ಣೆಗೆಂಪು. ಸೊ ಈ ಕಪ್ಪುಗಿದ್ರೆ ಕೃಷ್ಣ ಅಂತಾರೆ, ಬೆಳ್ಳಗಿದ್ರೆ SM ಕೃಷ್ಣ ಅಂತಾರೆ ಅಂತ ನೀವು ಎದ್ದೇಳು ಮಂಜುನಾಥಲ್ಲಿ ಬರ್ದಿದ್ದಲ್ಲ? ಹೌದು ಸರ್. ಹುಡುಗನ ಪಾತ್ರ ಮಾಡೋಕ್ಕೆ ಮುಂಚೆ ನಾನು ಒಂದು 4 ದಿನ ಒಬ್ಬ ಹುಡುಗನ ಜೊತೆಲಿದ್ದೆ. ಹುಡುಗನ ಜೊತೆಲಿ ಅವ್ರು ನಾವು ಹೋಗ್ತಿದ್ದೀನಿ ಸರ್, ಯಾರೋ ನಾಣಿ ಅಂತ ಬಂದಿದ್ದಾರೆ. ಸಿನಿಮಾ ಆಕ್ಟ್ರಲ್ಲ ಸರ್, ನಮಸ್ಕಾರ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಸರ್ 1 ನಿಮಿಷ. ಸೊ ಎದ್ದೇಳು ಮಂಜುನಾಥ ನಿಮ್ಮ ಪಾತ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಕೋಟ್ ಹಾಕ್ಕೊಂಡೇ ಮಾತಾಡ್ಬೇಕು ಸರ್ ನೀವು. ಇದೇನು ಸರ್ ಇದು, ನಮಗೇನ ಅದು ಸೈಜ್ ಏನಪ್ಪ? ಹಾಂ, ಹೋಗ್ತಾ ಕೊಟ್ಟೋಗಿ ಸರ್, ಎಷ್ಟೇ ಲೂಸ್ ಇರಲಿ, ಎಷ್ಟೇ ಟೈಟ್ ಇರಲಿ ಆಸ್ಪೆಕ್ಟ್ಸ್ ಇದು. ಬಾ. A few moments later. ಬ್ಲೂ ಜಾಕೆಟ್ ಅಲ್ಲ ಸರ್ ಹಾಕೊಳ್ಳೋದು, ಬ್ಲೂ ಬ್ಲೇಸರು. ಕನ್ನಡಿ ತೋರ್ಸ ಮಾರುತಿ, ಕನ್ನಡಿ ತಮ್ಮ ಸರ್. ಕಣ್ಣು ಮುಚ್ಕೊಂಡು ಡಬ್ಬಿಂಗ್ ಮಾಡ್ರೆ ಸರ್ ಸಿನಿಮಾ. ನಾನು ದೇವ್ರಣೆ ಸರ್, ಕಣ್ಣು ಬಿಟ್ಕೊಂಡು ನೋಡಿದ್ರೆ ಬರ್ತಾನೆ ಇಲ್ಲ ನನಗೆ. ಕೂತ್ಕೊಳ್ಳಿ ಸರ್. ಕೂತ್ಕೊಂಡ್ರ ಸರ್? ನಮಸ್ಕಾರ.
ನಮಸ್ಕಾರ ಸರ್. ಏನು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್, ಮಾತಾಡೋರು ಸುಮ್ಮನೆ ಇರ್ಬಾರ್ದು ಸರ್. ಏನೂ ಆಡ್ತಿಲ್ಲ ಸರ್ ನನಗೆ ಇವಾಗ ನೀವು ಬಂದಮೇಲೆ. ಹುಷಾರಿಲ್ಲ ಸರ್? ಇಲ್ಲ ಸರ್. ಒಳ್ಳೆ ಕಡೆ ತೋರ್ಸತ್ತಾನೆ. ನೀವು ತೋರಿಸ್ಕೊಂಡೇ ಬಂದ್ರಾ ಸರ್? ಇಲ್ಲ ಸರ್, ನಾನೇನು ಚೆನ್ನಾಗೇ ಇದ್ದೀನಿ. ಯಾವಾಗಲೂ ಲೇಡಿ ಡಾಕ್ಟರ್ ಹತ್ರನೇ ಹೋಗ್ತೀರಂತೆ ಸರ್? ಒಳ್ಳೇದು ಸರ್. ಯಾಕೆ ಹೇಳಿ? ಯಾಕೆ? ತಾಯಿ ಸಮಾನ ಸರ್. ಅಮ್ಮ ನೋಡ್ದಂಗೆ ತಂದೆ ನೋಡೋಕ್ಕಾಗಲ್ಲ ಸರ್. ಒಂದು ವಿಷಯ ಗೊತ್ತಾ ನಿಮಗೆ? ತಂದೆ ಕಣ್ಣಿಂದ ನೋಡ್ತಾನಂತೆ ಮಕ್ಕಳ ಕಷ್ಟನ, ತಾಯಿ ಕರುಳಿಂದ ನೋಡ್ತಾಳೆ ಸರ್. ಅದಕ್ಕೆ ಸರ್ ತಾಯಿ ಗ್ರೇಟ್ ಸರ್. ಶುರು ಮಾಡೋಣ? ಆಗಲಿ ಸರ್. ಆಗ್ಲಿಗಿಂತ ಇವಾಗ ಚೆನ್ನಾಗಿ ಕಾಣ್ತಿದ್ದೀರಾ ಸರ್ ನೀವು. ಕೀರ್ತಿ ಸರ್, ಥ್ಯಾಂಕ್ ಯು ಸರ್. ಕರೆಕ್ಟ್ ಸೈಜ್ ತರಿಸಿದ್ದೀರಾ ನೋಡಿ. ನನಗೆ ನೀವು ಯಾವುದೋ ಒಂದು ತರಿಸ್ಕೊಡ್ಬೋದಾಗಿತ್ತು, ಕಣ್ ಕಾಣಲ್ಲ ಅಂತ, ಆದರೂ ನೀವು ಮೋಸ ಮಾಡಲಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ಇದನ್ನು ಸುಮಾರು ಕಡೆ ಬಳಸಬೇಕು, ತೊಗೊಂಡೋಗ್ತೀನಿ. ಏನು ಸೌಂಡ್ ಇಲ್ಲ? ಮಾತು ನಿಂತೋಗಿದೆ ಸರ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಂದು ಆಚೆ ನಿಂತೋಗ್ಬಿಟ್ಟಿದ್ದೆ. ಗಂಟೆ ಲೆಕ್ಕಕ್ಕೆ ತಂದಿರೋದು ಇದು. ಹಾಂ ಏನು ಸರ್? ಗಂಟೆ ಲೆಕ್ಕಕ್ಕೆ ತಂದಿರೋದು ಇದು. ಗಂಟೆಗೆಲ್ಲ ಕೋಟೆ ಹಾಕಿ ಸರ್, ಗಂಟೆಗೆಲ್ಲ ಕೋಟೆ ಹಾಕಿ ಸರ್. ಸರ್ ಇವಾಗ ಎದ್ದೇಳು ಮಂಜುನಾಥ ಬಗ್ಗೆ ಮಾತಾಡ್ತಿದ್ವಿ ಸರ್. ಹಾಂ ಹೇಳಿ ಸರ್. ನಿಮ್ಮ ಪಾತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಈ ಡ್ರೆಸ್ಸಲ್ಲಿ ಇದ್ರೇ ಚಂದ ಅಂತ. ಓ, ಅದಕ್ಕೆ ಹಿಂಗೆ ಕೂರಿಸ್ಬಿಟ್ರಾ? ನಾವು ತಲೆ ಎತ್ತಂಗೆ ನಾನು ನಿಮ್ಮ ಮುಂದೆ, ಗೊತ್ತಾಯ್ತು ಬಿಡಿ. ಸರ್ ಅದು ನಾನು ಕೇಳ್ಪಟ್ಟಿರೋ ಪ್ರಕಾರ ನೀವು ಏನೋ ಡಬ್ಬಿಂಗ್ ಮಾಡಬೇಕಾದ್ರೂ ಈ ಥರ ಕನ್ನಡಕ ಹಾಕೊಂಡೆ ಮಾಡಿದ್ರಿ ಅಂತ. ಸರ್ ನಿಜ ಸತ್ಯ. ನನಗೆ ಡಬ್ಬಿಂಗ್ ಮಾಡೋಕೆ ಹೋಗ್ತೀನಿ, ಲಿಪ್ಪೆ ಕೂರ್ತಾ ಇಲ್ಲ ಸರ್. ಯಾಕೆ ಈ ಥರ ಆಗ್ತಾ ಇದೆ ಅಂತ. ಸರಿ ಸೌಂಡ್ ಕೇಳಿಸ್ಕೊಂಡು ಮಾಡ್ತೀನಿ ನೋಡಿ ಒಂದು ಸರಿ ಅಂದ್ಬಿಟ್ಟು, ನೀವು ಬಿಡಿಯಪ್ಪ ಮಾತಲ್ಲೇ ಪಕ್ಷಗಳು ಚೇಂಜ್ ಮಾಡ್ತೀರಾ ಓಕೆ ಅನ್ನೋರು. ನಾನು ಡೈರೆಕ್ಟ್ ಸ್ಕ್ರೀನ್ ನೋಡಿ ಡಬ್ಬಿಂಗ್ ಮಾಡೋಕೆ ಹೋದ್ರೆ ಆಗ್ತಾಯಿಲ್ಲ. ಹಿಂಗೆ ಕಣ್ಣು ಮುಚ್ಕೊಂಡೇ ಡಬ್ಬಿಂಗ್ ಮಾಡಿದ್ದೀನಿ ಸರ್. ಸೌಂಡ್ ಕೇಳಿಸ್ಕೊಂಡು ಎಲ್ಲ ಟೇಕು ಓಕೆ ಆಯಿತು. ಅದೇನಂತ ಗೊತ್ತಿಲ್ಲ ಸರ್. ಆ ಟೈಮಿಂಗೋ ಇಲ್ಲ ನಾವು ನಡ್ಕೊಂಡು ರೀತಿನೋ ಇಲ್ಲ ಹಿಂಗೆ ಬರುವಾಗ ಟೈಮಿಂಗ್ಗಳಿಗೋ ಏನೋ ಗೊತ್ತಿಲ್ಲ. ಆಯಿತು ಅಷ್ಟೇ. ಒಳ್ಳೆಯ ಹೆಸರು ತಂದು ಕೊಡ್ತು. ಗುರುಪ್ರಸಾದ್ ಅವರು ನಾನು ಪರಿಚಯ ಆದಾಗ ಹೇಳಿದರು, ತುಂಬ ಚೆನ್ನಾಗಿ ಮಾತಾಡ್ತೀರಿ, ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತಿಲ್ಲ, ನನ್ನ ಜೊತೆಲಿರಿ, ಇಡೀ ಕರ್ನಾಟಕ ನೋಡ್ಬೇಕು ನಿಮ್ಮನ್ನು, ನಂಗೆ ಆ ಥರ ಮಾಡ್ತೀನಿ ಅಂತ ಹೇಳಿದರು. 2 ಸಿನಿಮಾದಲ್ಲಿ ಇಡೀ ಕರ್ನಾಟಕ ಮುಟ್ಟಿಸ್ಬಿಟ್ರು ನನ್ನ. ಸತ್ತು ಸ್ವರ್ಗದಲ್ಲಿದ್ದಾರೆ, ಗುರು ಸಮಾನರು. ನನಗೇನೋ ಚಿಕ್ಕವರಿರ್ಬೋದು, ಆದರೂ ಗುರುನಿಂದನೇ ಒಳ್ಳೇದಲ್ವಂತೆ. ನೀವು ಗುರು ಸಮಾನರೇ. ಅಕ್ಷರ ಮಾತ್ರ ಕಲಿಸಿದ ಆತಂ ಗುರು ಅಂತ ಗಾದೆನೇ ಇದೆ. ನಿಮ್ಗೆ ಇಲ್ಲಿಂದನೇ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ನನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರಿ. ಹೇಳಿ ಸರ್. ಸೊ ಎದ್ದೇಳು ಮಂಜುನಾಥ ಅಂದರೆ ಜನಕ್ಕೆ ಬರೋ ಫಸ್ಟ್ ಜೋಕ್ ಯಾವ್ದು ಸರ್? ಹಂದಿ ಜೋಕೆ ಫಸ್ಟ್ ಬರೋದು ಎಲ್ರಿಗೂ. ಚಿತ್ರಾನ್ನ. ಚಿತ್ರಾನ್ನದ ಹೇಳ್ಬೇಕಾ? ಅದು ಮಠದಲ್ವಾ? ಸಾರಿ ಕನ್ಫ್ಯೂಸ್ ಆಗಿಬಿಟ್ಟೆ, ಕನ್ನಡಕ ಕೊಟ್ಬಿಟ್ರಲ್ಲ ಸರ್. ನಾವು ಅದರಲ್ಲಿ ಆ ಸಿನಿಮಾದಲ್ಲಿ ಲಾಸ್ಟ್ ಸೀನಲ್ಲಿ ಜಗ್ಗೇಶ್ ಅವ್ರದ್ದು ನಮ್ಮದು ಕಾಂಬಿನೇಷನು. ಇವಾಗ ಕ್ಯಾರೆಕ್ಟರ್ ಮಾಡೋಣ, ನೀವು ಜಗಣ್ಣನ ಥರ ಮಾತಾಡಿ ಕೇಳಿ, ನಾನು ಇದನ್ನು ಹೇಳ್ತೀನಿ. ಆದರೆ ಅದು ಹುಟ್ಟಿದ್ದು ಹೆಂಗೆ ಅಂತ ಹೇಳ್ಬಿಡ್ತೀನಿ. ಡೈಲಾಗ್ ಒರಿಜಿನಲ್ ಡೈಲಾಗ್ ಇದ್ದಿದ್ದು, ಕೈಗೂ ಬಾಯಿಗೂ ಕತ್ಲಾ, ನಾವು ಕರೆಂಟ್ ಹೋದಾಗ ಊಟ ಮಾಡಲ್ವಾ ಅಂತ ಇತ್ತು. ಸ್ಪಾಟಲ್ಲಿ ನನಗೆ ಬೇರೆ ಏನೋ ಅನಿಸ್ಬಿಡ್ತು. ಗುರು ಸರ್ ಕೇಳಿದೆ, ಸರ್ ಚಿತ್ರಾನ್ನ ಏನು ಬೇರೆ ಅನ್ನಿಸ್ತಾ ಇದೆ, ಹೊಡೀರಿ ಅಂದರು. ಗುರು ಸರ್ ಗೊತ್ತಿಲ್ಲ ನಾನು ಇದನ್ನು ಹೇಳ್ತೀನಿ ಅಂತ. ನನ್ನ ತಲೆಯಲ್ಲಿ ಬಂದಿದ್ದು ಅವರು ಕಣ್ಣಪ್ಪನವ್ರೆ, ಕುರುಡಪ್ಪನವ್ರೆ, ಧೃತರಾಷ್ಟ್ರ ಅವರೇ ಅಂತ ಎಲ್ಲ ಹೇಳ್ತಿರ್ತಾರೆ ಮಧ್ಯೆ. ಇದು ಕಣ್ಣಿಲ್ಲದೆ ಇರ್ಬೋದು, ಸ್ವಾಭಿಮಾನಕ್ಕೆ ಒಂಥರ ಆಯ್ತು ಬಾ ಮಾಡ್ತೀನಿ ನಿನಗೆ ಅನ್ನೋ ಥರ ಇರ್ತದೆ. ಕಣ್ಣಿಲ್ಲ ಅಂದ್ರೂ ಹೌದು, ತುಂಬ ಹರ್ಟಾಗ್ಬಿಡ್ತಾರೆ ಕೆಲವರು. ಅದಕ್ಕೆ ನನಗೆ ನನ್ನ ಗುರುಗಳು ಹೇಳಿದರು, ಇಂದ್ರಿಯಗಳು ನೀವು ಹೇಳಿ ಬಿಡಿ, ನೀವು ಎಚ್ಚರವಾಗಿದ್ದರೆ ಅವಾಗ ಕೆಲಸ ಮಾಡ್ತಿರ್ತವೆ ಅಂತ. ನೋಡಿ ನೀವು ಕೈ ಕೊಟ್ಕೊಂಡು ಕೂತಿದ್ದೀರಿ, ನಾನು ಹಿಂಗೆ ಅನ್ಕೋತಾ ಇದ್ದೀನಿ, ಇದೆಲ್ಲ ನಾವೇನು ಹೇಳಲಿಲ್ಲ. ಈಗ ಕ್ಯಾಮ್ರಾ ಬಂದು ಹಿಂಗೆ ಅಂದ್ಕೋತಾವ್ರಲ್ಲಿ ಎದುರುಗಡೆ ನೋಡಿದೆ, ಅವರು ಏನು ಕೈಗೆ ಹೇಳಲಿಲ್ಲ. ನೋಡಿ ನೀವು ಮೂಗಿಗೆ ಈ ಕೇಳಲಿಗೆ ಕೈಗೆ ಹೇಳಲಿಲ್ಲ, ಮೂಗಿಗೆ ಅನ್ಕೋ ಅಂತ. ದೇಹದಲ್ಲಿ ಏನೇನು ಚಟುವಟಿಕೆ ಆಗುತ್ತೆ ಅವು ಮಾಡ್ತವೆ. ಅವಾಗ ಅನ್ನಿಸ್ತು ನನಗೆ, ಅಂಗಾಂಗಗಳು ಅವು ಕೆಲಸ ಮಾಡ್ತವೆ ಅಂದ್ಕೊಂಡು ನನಗೆ ಬೇರೆ ಹುಟ್ಟಿದ ಲೈನಲ್ಲಿ. ಇವಾಗ ಕೇಳಿ ಅದನ್ನು ಜನ ಕೇಳಲಿ ಆಮೇಲೆ. ನಾಣಿ ಅವರೇ. ಸರ್ ಮಂಜನಾ, ಇದೇನಿದು ಚಿತ್ರಾನ್ನ ನೇರವಾಗಿ ಕೈಯಿಂದ ಬಾಯಿಗೆ ಹೋಗ್ತಾ ಇದೆ? ಜಗಣ, ನಮ್ಮ ಚಿಕ್ಕಪ್ಪನ ಮಗ ಒಬ್ಬನವನೇ, ಅವನು ಕುರುಡ, ಆದರೆ 2 ಮಕ್ಕಳು. ಇಂದ್ರಿಯಗಳು ಅವು ಕೆಲಸ ಮಾಡ್ತವೆ. ಅದೇನೋ ಅವರೇನೋ ಹಿಂಗೆ ರಿಯಾಕ್ಷನ್ ಕೊಡ್ತಾರಲ್ವ, ನೀವು ತಿನ್ನಿಪ್ಪ ಅಂದರು. ಸರ್ ನಿಜವಾಗ್ಲೂ ಹೇಳ್ತೀನಿ, ಅಲ್ಲೇ ಕೇಳಿದ್ರು ನನಗೆ, ಇದಿತ್ತ ಡೈಲಾಗ್ ಇದರಲ್ಲಿ? ಇಲ್ಲ ಜಗಣ, ಕೈಗೂ ಬಾಯಿಗೂ ಕತ್ಲ ಇದ್ದಿದ್ದು, ಈ ಡೈಲಾಗ್ ನಿಲ್ಲುತ್ತೆ ನೋಡೋ ಸಿನಿಮಾದಲ್ಲಿ ಅಂತ ಜಗಣ ಅವತ್ತೇ ಹೇಳಿದ್ರು. ಅವ್ರ ಅನುಭವ ನೋಡಿ ಸರ್. ಸರ್ ಇನ್ನೊಂದು ಹೇಳಲೇಬೇಕು ನಾನು, ಮಠ ಮಂಜುನಾಥ ಅವು 2 ಸಿನಿಮಾಗೆ ಬೇರೆ ಆಪ್ಷನ್ನೇ ಇಲ್ಲ ಸರ್ ಆ ಕ್ಯಾರೆಕ್ಟರ್. ನಾನು ಸುಮಾರು ಕಡೆ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅವ್ರ ಜೊತೆಲಿ ನನ್ನ ಪಾತ್ರ ಇದ್ದಿದ್ದಕ್ಕೆ ನನಗೆ ಅಷ್ಟೊಂದು ಒಳ್ಳೆಯ ಹೆಸರು ಬಂದಿದ್ದು. ಜಗ್ಗೇಶ್ ಅವರು ಖಂಡಿತ ಸರ್. ಏನು ಟೈಮಿಂಗ್ ಸರ್ ಅವ್ರದ್ದು. ಆಮೇಲೆ ಒಂದೊಂದು ಟೇಕ್ ಒಂದೊಂದು ಥರ ಮಾತಾಡ್ತಾರೆ. ಪಕ್ಕದಾಗಿರೋನು ಮೈಯೆಲ್ಲ ಕಣ್ಣಾಗಿರಬೇಕು, ಯಾವಾಗ ಏನು ಕೇಳ್ಬಿಡ್ತಾರೋ ಏನು ಹೇಳ್ಬಿಡ್ತಾರೋ ಅಂತ. ಅದಕ್ಕೇನು ಏನಾಗುತ್ತೆ, ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ. ಈಗಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಅವ್ರಿಗೆ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವೆರಡು ಸಿನಿಮಾದಿಂದ ನನಗೆ 20 ಸಿನಿಮಾ ಮಾಡಿದಷ್ಟು ಹೆಸರು ಬಂತು. ಅಂದರೆ ಕಾಂಬಿನೇಷನ್ ಹಂಗಿತ್ತು. ಅವ್ರ ಜೊತೆಲಿದ್ದು ನನಗೆ ಅಷ್ಟು ಗೌರವ ಸಿಗ್ತೇನೆ.
ಸೊ ಎದ್ದೇಳು ಮಂಜುನಾಥರ್ ಇನ್ನೊಂದೆರಡು ಡೈಲಾಗ್ ಹೇಳಬೇಕು ಅಂದರೆ? ಅಲ್ಲ, ನನಗೇನು ಕತೆ ಅವಶ್ಯಕತೆ ಇಲ್ಲ, ಏನೋ ಬಂದಿದ್ದೀರಿ ನಿಮ್ಮ ಅನುಭವಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ ಹೇಳಿ ಅಂತಾರೆ. ಒಂದು ಕಡೆ ಬಳಸಿದ್ದೀನಿ ನಾನು ಅದನ್ನು ಅಂತ, ಅದು ನನ್ನ ಇದೆ, ಅದು ಬಳಸಿದ್ದೀನಿ. ಕಾಸು ಬರುತ್ತೆ ಅಂದರೆ ನೋಡಿ ಮನುಷ್ಯ ಯಾವ ಲೆವೆಲ್ಲೇ ಬೇಕಾದ್ರೆ ಇಳಿತಾನೆ ಬಿಡಿ ಅಂತ ಅನ್ನತ್ತೆ ಈ ಕ್ಯಾರೆಕ್ಟ್ರು. ಅಲ್ಲ ರೀ, ನೀವು ಕಂಡೇ ಇಲ್ಲ, ಹೆಂಗ್ರಿ ಡೈರೆಕ್ಟ್ ಮಾಡ್ತೀರಾ? ನಾವು ಮಾಡ್ತೀವಿ ಬಿಡಿ ಸರ್, ಯಾರೇ ನಿಮ್ಗೆ ಹೇಳ್ಕೊಟ್ಟರು ನಿರ್ದೇಶನ ಮಾಡಿ ಅಂತೇಳಿ. ಅವಾಗ ಟೈಟ್ಲ್ ಕಾರ್ಡ್ ಗುರುಪ್ರಸಾದ್. ಹೆಂಗೆ ಮಾಡ್ತೀರಿ? ಶಿವರಾಮ್ ಕಾರಂತರು ಕಲಾವಿದರು ಡೈಲಾಗ್ ಹೇಳೋ ರೀತಿ ನೋಡಿ ಟೇಕ್ ಓಕೆ ಮಾಡೋರಂತೆ. ನಾವು ಮಾಡ್ತೀವಿ ಬಿಡಿ, ನಮಗೆ ಗೊತ್ತಿದೆ ಅಂತಾನೆ. ಅವಾಗ ಇನ್ನೊಂದೇನೋ ಹೊಡಿತಾರೆ ಸರ್, ಕಣ್ಣಿದ್ದವ್ರು ಮಾಡಿರೋದು ಅಷ್ಟರಲ್ಲೇ ಇದೆ ಅಂತ ಏನೋ ಆ ಥರ. ಅದು ಇಲ್ಲ, ಅದು ಸ್ಕಿಟ್ಟಲ್ಲಿ ಮಾಡಿದ್ದು ನಾನು. ಹಾಂ ಹಾಂ. ಪಬ್ಲಿಕ್ ಪ್ರೋಮ್ಗೆ ಹೋದಾಗ ಮಂಜುನಾಥ್ ರಿಲೀಸ್ ಆದಾಗ ಎಲ್ಲರೂ ಕೇಳೋರು, ಸರ್ ಆ ಕ್ಯಾರೆಕ್ಟರ್ ಬನ್ನಿ ಸರ್. ನಾನು ಮಾಡ್ಕೊಂಡೆ, ಇರಲಿ ಚೆನ್ನಾಗಿದೆ ಅಂದ್ಬಿಟ್ಟು ಕೋಟು ಸ್ಟಿಕ್ಕು ಕರ್ನಾಟಕ ಎಲ್ಲ ಸೇರಿಸಿ ಮಾಡಿದ್ದೆ. ನಾನು ಮಾಡಿದ್ದೆ ಹೆಂಗೆ ಅಂದರೆ, ಜನಕ್ಕೆ ಒಂಚೂರು ಮೆಸೇಜ್ ಹೋಗೋ ಥರ ಇರಲಿ ಅಂದ್ಬಿಟ್ಟು ಒಂದು ಸ್ಕಿಟ್ ಮಾಡಿದೆ. ಹೇಗೆ ಅಂದರೆ, ಎಲೆಕ್ಷನ್ ಇಲ್ಲಕ್ಕೆ ಹೋಗ್ತಾನೆ, ಪಂಚಾಯತಿ ಎಲೆಕ್ಷನ್ಗೆ. ಒಬ್ಬ ಕುರುಡ ಎಲೆಕ್ಷನ್ಗೆ ಹೋದರೆ ಹೆಂಗಿರುತ್ತೆ ನಿಂತ್ಕೊಂಡ್ರೆ, ಅದು ಕಾನೂನಲ್ಲಿ ಇದೆಯೋ ಅಲ್ವೋ ಗೊತ್ತಿಲ್ಲ ನಮಗೆ, ನನ್ನ ಕ್ರಿಯೇಷನ್ ಅದು. ಪಂಚಾಯತಿ ಆಫೀಸ್ಗೆ ಹೋಗ್ತೀನಿ, ಒಬ್ಬ ಕೂತಿರ್ತಾರೆ, ಅಣ್ಣವ್ರಿಗೆ ಜೈವಾಗಲಿ ಅಣ್ಣವ್ರಿಗೆ ಜೈವಾಗಲಿ ಅಂತ ಹೇಳ್ತಾರೆ. ರೈ ಇನ್ನೂ ಎಲೆಕ್ಷನ್ನೂ ಆಗಿಲ್ಲ, ಅವ್ರು ಗೆದ್ದು ಇಲ್ಲ, ಆಗಲೇ ಜೈವಾಗಲಿ ಜೈವಾಗಲಿ ಅಂತ. ನಾನು ಹೋಗಿ ನಿಂತ್ಕೋತೀನಿ ಪಕ್ಕದಲ್ಲಿ. ಅಭ್ಯರ್ಥಿ ಯಾರು? ಇವರೇ ಸರ್. ಇವರಾ ಸರ್? ನಿಮ್ಗೆ ಕಣ್ಣು ಕಾಣ್ತದ ಅಂತ. ನೀವು ಎಲ್ಲೋ ನೋಡ್ದಂಗಿದೆ ಸರ್, ನೀವು ಎದ್ದೇಳು ಮಂಜುನಾಥ ಸಿನಿಮಾ ಮಾಡಿದ್ರಾ? ಅವನು ನಮ್ಮ ಅಣ್ಣ ಸರ್, ತರಲೆ. ನೀನು ಅವನ ತಮ್ಮ. ಸರಿ, ಅಭ್ಯರ್ಥಿ ಯಾರು? ಹುಡುಗರು ಹೇಳ್ತಾ ಇಲ್ವಾ ನಾನೇ ಅಂತ? ನಾನೇ ಸರ್. ಅಲ್ಲ ರೀ, ನಿಮಗೆ ಕಣ್ಣೇ ಕಾಣ್ತಾ ಇಲ್ಲ, ಹೆಂಗೆ? ಕಣ್ಣು ಕಾಣಲ್ವಲ್ಲ, ಹೆಂಗೆ? ಕಣ್ಣು ಕಂಡಿರೋರಲ್ಲಿ ಏನೇನು ಮಾಡೋರು ಸರ್ ಇಷ್ಟವ್ರಿಗೆ ಹೇಳಿ ಸರ್. ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಮಾತೇ ನಮ್ಮ ಬಂಡವಾಳ. ಸರಿ, ನಿಮ್ಮ ಚಿಹ್ನೆ ಕೊಡ ತೋರ್ಸ. ಒಂದು ಪೇಪರ್ ತೆಕ್ಕೊಡ್ತಾನೆ, ಅದರಲ್ಲಿ 2 ಬಿಳಿ 1 ಕೆಂಪು ನಾಮ ಇರುತ್ತೆ. ಇಲ್ಲರಿ ಏನೂ ಇಲ್ಲ, ಸರಿಯಾಗಿ ನೋಡಿ ಸರ್. ಈ ತಿರುಪ್ತಿ ನಾಮ ಬರ್ಕೊಂಬಂದಿದ್ದೀರಾ? ನಾವು ಗೆದ್ಮೇಲೆ ಅದೇ ಅಲ್ವ ಸರ್ ಜನಕ್ಕೆ ಹಾಕೋದು, ಅದಕ್ಕೆ ನಾನು ಸುಳ್ಳು ಹೇಳಲ್ಲ ಸರ್ ಬೇರೆಯವ್ರ ಥರ. ಅದಕ್ಕೆ ಫಸ್ಟೇ ಅದೇ ಚಿಹ್ನೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಶಬಾಷ್. ಸರಿ, ಗೆದ್ಮೇಲೆ ಏನೇನ್ರಿ ಮಾಡ್ತೀರಾ ನೀವು? ಅದೇ ಮನೆ ಗುಡಿಸ್ಲೈತೆ, ಒಂಚೂರು ಹೆಂಚಾಕ್ಸ್ಕೊತೀನಿ. ನಮ್ಮ ರೋಡು ಕಲ್ಲು ರೋಡು, ಅದೊಂಚೂರು ಟಾರ್ ರೋಡ್ ಮಾಡ್ಕೋಬೇಕು. ಆಮೇಲೆ ಒಂದು ವಾಟರ್ ಟ್ಯಾಂಕ್ ನಮ್ಮ ಮನೆ ಹತ್ರಕ್ಕೆ ಹಾಕಿಸ್ಕೋಬೇಕು ಅಷ್ಟೇ. ಆಮೇಲೆ ನನ್ನ ಹೆಂಡತಿ ತಮ್ಮ, ಅವ್ನಿಗೇನು ಕೆಲಸ ಇಲ್ಲ, ಒಂದು ಕಾಂಟ್ರಾಕ್ಟ್ ಮಾಡಿಬಿಡ್ಬೇಕು ಅವನ್ನ. ಏನು ಬರೀ ಬೇರೆದೇ ಹೇಳ್ತಾ ಇದ್ದೀರಲ್ಲ ಜನಗಳಿಗೆ? ಈಗಾಗಲೇ ಮಾಡಿದ್ದೀವಲ್ಲ ಸರ್. ಏನು ದಿನ ಎಣ್ಣೆ ಎಂಡ ಆಮೇಲೆ ಮಾಂಸ. ಜನ ಸುಮ್ಮನೆ ಬಿಡ್ತಾರೆ ನಿಮಗೆ, ಕೊಳ್ಪಟ್ಟು ಹಿಡ್ಕೊಂಡು ಕೇಳ್ತಾರೆ, ಅದಕ್ಕೆ ಕ್ಯಾನ್ ಹೊಡೆದು ಬಿಡಲ್ವಾ? ಯಾಕೆ ಅಂತ. ದಿನ ಕುಡಿಯೋಕ್ಕೆ ಕೊಡಿಸ್ತಾ ಇಲ್ವಾ? ಅವರೇ ಮಾರ್ಕೊಂಬಿಟ್ಟವ್ರು ಅವ್ರನ್ನ. ನಮ್ಮನ್ನು ಕೇಳೋ ಅಧಿಕಾರ ಇದೆಯಾ? ಅವ್ರು ಹೆಂಡ್ತಿದ್ರು ಕೇಳಿ, ಅಣ್ಣ 2 ವರ್ಷ ಆಗಿತ್ತಣ್ಣ ನಮ್ಮ ಯಜಮಾನ ಸೀರೆ ತಂದು, ನೀನು ಸೀರೆ ತಂದು ಕೊಟ್ಟಿದ್ಯಾ, ಥ್ಯಾಂಕ್ಸ್ ಅಣ್ಣ, ನಿಂಗೆ ಓಟ್ ಹಾಕ್ತೀನಿ ಅಂತಾರೆ. ಹೆಂಗೆ ಕೇಳ್ತಾರೆ? ಇದನ್ನು ನಾನು ಮಾಡಿದ ಉದ್ದೇಶ, ನಿಮ್ಮನ್ನು ನೀವು ಮಾರ್ಕೋಬೇಡಿ. 1 kg ಮಾಂಸ 1 ಕ್ವಾರ್ಟರ್ ಬಾಟ್ಲಲ್ಲ ನಿಮಗೆ ಹೋಗಿದೆ. 1 kg ಮಾಂಸ 1 ಕ್ವಾರ್ಟರ್ ಬಾಟ್ಲಲ್ಲ ನಿಮಗೆ ಹೋಗಿದೆ. ಓಟ್ ಹಾಕ್ತೀರಿ, ಅದೊಂದು ನಿಮಗೇನೋ ಅನಿಸಿರ್ಬೋದು ಅಷ್ಟೇ. ಇಡೀ ನೀನು ತೂಕ ಹೇಳುತ್ತೆ ಅದು. ನೀನಲ್ಲಿ ಬರೋ ಓಟ್ ಹಾಕೋದು. ಹಾಳು ಮಾಡ್ಕೋಬೇಡಿ, ನಿಮ್ಮನ್ನೇ ನೀವು ಮಾರ್ಕೋತಾ ಇದ್ದೀರಾ ಅಂತ ತೋರ್ಸೋಕೆ ಇದನ್ನು ಮಾಡಿದೆ. ಆಮೇಲೆ ಕಣ್ಣಿಲ್ವಲ್ಲ, ಹೆಂಗೆ ಸರ್ ನೀವು? ಕಣ್ಣಿರೋರಲ್ಲಿ ಏನ್ರಿ ದಬ್ಬಾಕವ್ರೆ ತೋರಿಸ್ರಿ, ಇಲ್ಲಿವರೆಗೂ ಕೆಲಸ ಮಾಡೋಕ್ಕೆ ಕಣ್ಣೆಲ್ಲ ಬೇಕಾಗಿರೋದು ನೈಸ್ ಇದು ಅಂತ. ಸರಿ ಕೊಡಪ್ಪ ಅಂತ ಸೈನ್ ಹಾಕ್ಸ್ಕೊಂಡು ಎಲ್ಲರೂ ಕೂಗ್ತಾ ಇರ್ತಾರೆ. ತಮ್ಮ ಹೆಸರು ಗೊತ್ತಾಗಿಲ್ಲ ಅಂತಾನೆ ಅವನಿಗೆ. ಅವನೇನು ಹೇಳ್ತಾರೆ, ರಾಜೇಶನೋ ಅಶ್ವತ್ಥ ಏನೋ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಏನು ಬಂದು ನೋಡಿ ಹೆಂಗಿರುತ್ತೆ ಅಂತ ಎಲೆಕ್ಷನ್. ನಾನೇ ರೀ ಅಧಿಕಾರಿ ಅಂದರೆ ಹೇಳೋದಲ್ವೇನ್ರಲ್ಲ, ನಾನು ಯಾರೋ ವಾಚ್ಮ್ಯಾನ್ ಅನ್ಕೊಂಬಿಟ್ರೆ ಅಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಈ ಮೆಸೇಜ್ಗೋಸ್ಕರ ನಿಮ್ಮ ಓಟ್ ನೀವು ಮಾರ್ಕೋಬೇಡಿ, ವ್ಯಕ್ತಿತ್ವ ಹಾಳು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಮಾಡಿದ್ದು. ಅದನ್ನು ಈ ಕಾಸ್ಟ್ಯೂಮಲ್ಲಿ ಮಾಡಿದೆ, ಸ್ಟೇಜಲ್ಲಿ ಮಾಡ್ತಾಯಿದ್ದೆ. ಎದ್ದೇಳು ಮಂಜುನಾಥ ಮಾಡಾದ್ಮೇಲೆ ಅಪ್ಪು ಅವ್ರು ನಿಮ್ಮನ್ನು ಒಂದ್ಸಲಿ ಭೇಟಿ ಮಾಡಿರ್ತಾರೆ. ಖಂಡಿತ. ಅದರಲ್ಲಿ 2 ವಿಷಯ ಇದೆ ಸರ್, ಹೇಳಲೇಬೇಕು. ಫಸ್ಟ್ ಸೀನು ಡಬ್ಬಿಂಗ್ ಆಗಿತ್ತು ಇಲ್ಲಿ ಅಭಯನಾಡು ಸ್ಟುಡಿಯೋ. ವಿಷ್ಣು ಸರ್ ಯಾವುದೋ ಸಿನಿಮಾಗೆ ಡಬ್ ಮಾಡೋಕ್ಕೆ ಬಂದರು. ಯಾರೋ ಹೇಳಿದ್ರು ವಿಷ್ಣು ಸರ್ ಬಂದಿದ್ದಾರೆ, ಇಳಿತಾ ಇದ್ದಾರೆ. ಇವರು ಬನ್ನಿ ಅಂತ ಗುರುಪ್ರಸಾದ್ ನಮ್ಮನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಕಾಲಿಗೆ ನಮಸ್ಕಾರ ಇಲ್ಲ ಸರ್, ಬನ್ನಿ ಸರ್. ಯಾರು? ಮಂಜುನಾಥ ಅಂತ, ಎದ್ದೇಳು ಮಂಜುನಾಥ ಸಿನಿಮಾ ಮಾಡಿದ್ದೀವಿ. ಹಾಂ, ಏನು ಮಠ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್. ಹಾಂ ಹೌದು, ಚೆನ್ನಾಗಿತ್ತು ಅದು. ಒಂದೇ ಒಂದು ಸೀನ್ ನೋಡ್ಬೇಕು ಸರ್ ತಾವು. ಇಲ್ಲಪ್ಪ ನನಗೆ ಬೇರೆ ಕೆಲಸ ಇದೆ, ಡಬ್ಬಿಂಗ್ ಬಂದಿದ್ದೀನಿ ಸರ್, ನಿಮ್ಮ ಇನ್ನೊಂದು ಸರಿ ಕಾಲಿಗೆ ಪ್ಲೀಸ್ ಸರ್. ಸರಿ ನಡಿ ಅಂತ ಬಂದರು. ಫಸ್ಟ್ ಸೀನು ಅವ್ರು ಒಳಗೆ ಬರ್ತಾರಲ್ಲ, ಯಾರೋ ಆಗಲೇ ಒಳಗಡೆ ಇದ್ದಂಗಿದೆ, ರೂಮಲ್ಲಿ ಬೇರೆ ಯಾರೋ ಇದ್ದಂಗೆ ಅವ್ರೆ. ನಮಸ್ಕಾರ ಸರ್. ಟಾಯ್ಲೆಟ್ ವಾಸನೆ ಹೆಂಗೆ ಗಬ್ಬ ಗೊತ್ತಾಗಲ್ವ ಸರ್ ಅಂತ. ಲಾಕ್ ಹಾಕಿರೋ ರೂಮ್ ಒಳಗಡೆ ಬಂದು ಇನ್ನೊಬ್ರವ್ರೆ ಅಂತ ಹೆಂಗೆ ಕಂಡಿಡ್ಬಿಟ್ರಿ? ಟಾಯ್ಲೆಟಿಂದ ಫ್ರೆಶ್ ಆಗಿ ವಾಸನೆ ಬರ್ತಾ ಇದೆ, ಅಷ್ಟು ಗೊತ್ತಾಗಲ್ಲ ಸರ್. ಆ ಸೀನ್ನ ನೋಡಿದ್ರು, ನೋಡ್ಬಿಟ್ಟು ಯಾರು ಇವನು ಕುರುಡನ ಕರ್ಕೊಂಬಂದು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದೀರಾ? ಯಾರು ಈ ಹುಡುಗ? ಕುರುಡ ಅಲ್ಲ ಸರ್. ಅಲ್ಲ ರೀ, 100 ಸಿನಿಮಾ ಮಾಡಿರೋ ಹೀರೋ ಅವರು, ಇವನು ತಲೆ ಬಗ್ಸ್ಕೊಂಡೇ ಕೌಂಟ್ರ್ ಕೊಡ್ತಾವನಲ್ಲ, ಯಾರಿದು ಅಂತ. ಹ್ಯಾಟ್ಸ್ ಆಫ್ ಇವರೇ, ಕುರುಡನ ಹತ್ರ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದೀರಾ, ಸಂತೋಷ ಆಯ್ತು ನನಗೆ. ನೀವು ಕರೆದಿದ್ದು ಒಳ್ಳೇದಾಯ್ತು, ಇಲ್ಲಿ ನೋಡ್ತಿರ್ಲಿಲ್ಲ ನಾನು ಅಂದರು. ಸರ್ ಕುರುಡ ಅಲ್ಲ ಸರ್. ಕುರುಡ ಅಲ್ವಾ?
ಯಾರು ಅಂದರು. ನಾನು ಹಿಂದೆ ನಿಂತಿದ್ದೆ ಕೈ ಕಟ್ಕೊಂಡಿಗೆ. ನಮ್ಮ ತಾಯಿ ತೀರ್ಕೊಂಡಿದ್ರೆ ಅವಾಗ ಗುಂಡೋಡಿಸ್ಬಿಟ್ಟಿದ್ದೀನಿ. ಅಲ್ಲಿ ಸ್ಕ್ರೀನ್ ಮೇಲೆ ಬೇರೆ ಇದೆ. ಆಮೇಲೆ ಇವರಾ ಬಂದರೆ ಈ ಕಡೆ ಅಂದರು. ನನಗೆ ನಮಸ್ಕಾರ ಮಾಡೋಕೆ ಹೋದೆ. ಪೂಜೆ ಇಟ್ಕೊಂಡು ಎತ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದೆ, ನೀನು ಯಾರಿಗೂ ಕಾಲಿಗೆ ಬೀಳಬೇಡ, ಕಾಲಿಗೆ ನಮಸ್ಕಾರ ಮಾಡಬೇಡ ಯಾರಿಗೂ, ಒಳ್ಳೇದಾಗಲಿ ನಿನಗೆ ಅಂತ ತಬ್ಬಿಕೊಂಡು ನನಗೆ ಏನಕ್ಕೆ ಹಿಂಗಂದರು ನಮಸ್ಕಾರನೂ ಮಾಡಿಸ್ಕೊಳ್ಳಿಲ್ಲ ಅವರು. ಒಳ್ಳೇದಾಗಲಿ ಅಂತ ತಲೆ ಮೇಲೆ ಕೈ ಇಟ್ಬಿಟ್ಟು ಹೋದ್ರು ಸರ್ ವಿಷ್ಣು ಸರ್. ಅದು ನೋಡಿ ಮೈ ಜುಮ್ ಅನ್ನತ್ತೆ, ಅದನ್ನು ಮರೆಯೋಕ್ಕಾಗಲ್ಲ. ಎರಡನೇದು ಕಂಠೀರವ ಸ್ಟುಡಿಯೋದಲ್ಲಿ ಏನಕ್ಕೆ ಹೋಗಿದ್ವಿ, ನಾನು ಗುರು ಸರ್ ಆ ಕಡೆಯಿಂದ ಬರ್ತಾಯಿದ್ವಿ. ಅಪ್ಪು ಸಾರು ಅವ್ರ ಅಪ್ಪವ್ರ ನಮಸ್ಕಾರ ಹಾಕ್ಬಿಟ್ಟು ಬಂದರು. ಹಿಂಗೆ ಎದುರು ಸಿಕ್ಕಿದ್ರು. ಸಾರ್ ಎಂಥ ಸಿನಿಮಾ ಮಾಡಿದ್ದೀರಾ ಸರ್, ಎದ್ದೇಳು ಮಂಜುನಾಥ, ಸೂಪರ್ ಗುರು ಅವರೇ. ಹಾಗೆ ನಾನು 3 ಸರಿ ನೋಡಿದ್ವಿ ನಾವು ನಮ್ಮ ಮನೆಯವರು. ಶಿವಣ್ಣನ ಕಳಿಸಿದ್ದೀನಿ ಈಗ ನೋಡಲಿ ಅಂತೇಳಿ. ಯಾರು ರೀ ಕುರುಡರಿ, ಏನು ರೀ ಅವಾರ್ಡ್ಗೆ ಹೋಗ್ಬಿಡ್ತಾನೆ ರೀ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಅವ್ರೆ. ನಾನು ಅಲ್ಲೇ ಇದ್ದೆ. ಹೌದಾ ಸರ್, ಅವ್ರು ನನ್ನ ರೈಟ್ ಹ್ಯಾಂಡ್ ಸರ್. ಸ್ಕ್ರಿಪ್ಟಲ್ಲೂ ಇರ್ತಾರೆ, ಡೈಲಾಗಲ್ಲಿ ಇರ್ತಾರೆ, ಜಾನಪದ ಕಲಾವಿದ ಆಲಿನ್ ನಾಲ್ ಅವರು ಅಂತೆಲ್ಲ ಹೇಳ್ತಾಯಿದ್ರು. ಹೌದಾ, ಯಾವ ಕಡೆ ಯಾರಲ್ಲಿ ಯಾವ ಆಶ್ರಮದಿಂದ ನೀವು ಕರ್ಕೊಂಬಂದಿದ್ದು ಅಂದರು. ಯಾಕೆ ಕುರುಡ ಅಲ್ವಾ ಸರ್? ನೋಡಿ ಇವರೇ ಸಾರ್ ಅಂತ ಬಂದು ಬಾಚಿ ತಬ್ಕೊಂಡು ಸರ್ 2 ಕೈಗೂ ಮುತ್ತಿಟ್ಬಿಟ್ಟು ಹಣೆಗೆಲ್ಲ ಮುತ್ತಿಟ್ಟು ಎಷ್ಟೊತ್ತಾದರೂ ಬಿಡ್ತಿಲ್ಲ, ಹಿಂಗೆ ಹಿಡ್ಕೊಂಬಿಟ್ಟವ್ರೆ. ಮೈಯೆಲ್ಲ ಬಿಸಿ ಆಗ್ಬಿಡ್ತು ನನಗೆ. ಈ ದಿನ ನಾನು ಅಂದ್ಕೊಂಡಿದ್ದ ಎಲ್ಲಿಂದನೋ ಬಂದಿದ್ದು ನಾವು. ತುಂಬ ನಾಣಿಯವರೇ ನಿಜವಾಗ್ಲೂ ಹೇಳ್ತೀನಿ, ಎಕ್ಸಲೆಂಟ್ ಬಿಡಿ, ಏನು ರೀ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ತುಂಬ ಒಳ್ಳೆ ಆರ್ಟಿಸ್ಟಪ್ಪ ನೀವು, ಒಳ್ಳೇದಾಗಲಿ ನಿಮಗೆ ಅಂತೆಲ್ಲ ಮಾತಾಡಿಸಿ ಹೋಗಿ ಕಾರಲ್ಲಿ ಕೂತ್ಕೊಂಡ್ರು. ಗ್ಲಾಸ್ ಇಳಿಸಿ ಹಿಂಗೆಲ್ಲ ಅಂದರು. ಅದನ್ನು ಮರೆಯೋಕ್ಕಾಗಲ್ಲ ನನ್ನ ಕೈ. ಇವೆರಡು ಇನ್ಸಿಡೆಂಟ್ಸ್ ನನ್ನ ಜೀವನದಲ್ಲಿ, ಇನ್ಸಿಡೆಂಟ್ಗಳು ಸೂಪರ್, ಇವೆರಡೂ ಅಷ್ಟೇ. ಸೊ ಇದಿಷ್ಟು ಸೂಪರ್ ಸರ್, ಎದ್ದೇಳು ಮಂಜುನಾಥ ಕತೆ. ಹೌದು ಸರ್. ಈಗ ಮುಂದಿನ ಸಿನಿಮಾ ಹೋಗೋಣ ಸರ್. ಹೌದಾ, ತುಂಬ ಥ್ಯಾಂಕ್ಸ್ ಸರ್. ಸರ್ ಶೆಕೆ ಸರ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ತೆಗೆದ್ಬಿಡಿ ಸರ್ ದಯವಿಟ್ಟು. ಕೋಟ್ ಒಂದು ಕೊಟ್ಟರೆ ಸಾಕ್ಷಾತ್ ನೀವೇ ಇಟ್ಕೊಡಿ. ವಿನಯ ಕರೆಕ್ಟ್ ಸೈಜು ಅಳತೆಗೋಸ್ಕರ ತಗೊಂಡೋಗೋಣ, ಫೋನ್ ಮಾಡಿದ್ರೆ ತಂದು ಕೊಡೋಣ ಅಷ್ಟೇ. ಫುಲ್ಲು ಅದೇನು ಹೇಳ್ತಿ ಹೇಳಲ್ಲೇ ಸರ್. ಗಂಡ ಗದ್ಯ, ಹೆಂಡತಿ ಪದ್ಯ, ಮಕ್ಕಳು ರಗಳೆ. ಈ ಸುಖ ಸಂಸಾರಕ್ಕೆ ಸೂತ್ರ ಏನು ನಿಮ್ಮ ಪ್ರಕಾರ? ಸುಮ್ಮನಿರ್ಬೇಕು ಸರ್, ನಡ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲರೂ ನಮಸ್ಕಾರ. ನಾನು ಕರ್ನಾಟಕದ ಏಕೈಕ ತಬಲಾ ಕಲಾವಿದ. ಒಂದು ರಿಕ್ವೆಸ್ಟು, ಕಲಾವಿಳೆ ಹಾಗೂ ಕಲಾಯಿ ರಸಿಕರೇ, ಹೆಣ್ಣಕ್ಕಾದರೆ ಸಂಸಾರ, ಹೆಂಚಕ್ಕಾದರೆ ದೋಸೆ, ಯೋಚನೆ ಮಾಡಿ. SP ಅವರು ಏನ್ರಿ ಅದು, ಏನು ಅವ್ರು ಆಡೋದು, ನಮ್ಮ ಅಣ್ಣನ ಮಗ ಆಡ್ತಾನೆ ಕೇಳ್ಬೇಕು ನೀನು ಅಂದರೆ. ಮರಕ್ಕಿಂತ ಮರ ದೊಡ್ಡದು, ಕ್ವಾರ್ಟರ್ಗಿಂತ ಫುಲ್ ಬಾಟಲ್ ದೊಡ್ಡದು. ಹೊಂದಿಕೆ ಇದ್ರೆ ಜೀವನ, ಒದಕೆ ಇದ್ರೆ ನಿಂದೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.